IAS ಮಾಡಿಸ್ಬೇಕು, ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ ತಯಾರಿ ಮಾಡಿಸ್ಬೇಕು. ಬಟ್ ಅವ್ರು ಇದ್ದಿದ್ರೆ, ನಮ್ಮ ತಂದೆ ಇದ್ದಿದ್ರೆ, ಅವ್ರು ಬದುಕಿದ್ದಿದ್ರೆ ಖಂಡಿತವಾಗೂ ಅದೇ ಗೋಲ್ ಹತ್ರ ತಗೊಂಡೋಗೋರು. ಆದ್ರೆ ಕೋವಿಡ್ ಸಮಯದಲ್ಲಿ ಇದ್ರ ಜೊತೆನಲ್ಲಿ ಕೋವಿಡ್ ವಾರಿಯರ್ಸ್ಗೆಲ್ಲ ನಮ್ಮ ಸ್ಕೌಟ್ ಸಂಸ್ಥೆಯಿಂದ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡ್ತಾ ಇದ್ವಿ ನಾವೆಲ್ಲ. ನಮ್ಮ ಭಾರತ ದೇಶದಲ್ಲಿ ಯಾವ್ಯಾವ ಪಾಲಿಸೀಸ್ ನಾವು ಅಡಾಪ್ಟ್ ಮಾಡ್ಕೊಳ್ತಿದೀವಿ ಅನ್ನೋದ್ರ ಬಗ್ಗೆ ಒಂದು ಥೀಸಿಸ್ ಮಾಡ್ಬೇಕು ಅನ್ನೋ ಒಂದು ಆಸಕ್ತಿ ಇದೆ, ಯಾವಾಗ್ಲೂ ಹೇಳೋರು. ಮತ್ತೆ ತುಂಬಾ ಜನಕ್ಕೆ ಸಹಾಯವನ್ನ ಬರೀ ಪೆನ್ ಮೂಲಕನೇ ಮಾಡ್ಬೋದು, ಬಹಳಷ್ಟು ಆದೇಶಗಳನ್ನ ಮಾಡೋದ್ರ ಮೂಲಕ ಸಾರ್ವಜನಿಕರಿಗೆ ಸಹಾಯ. ನಮ್ಮ ತಂದೆಗೆ ಸಾರ್ವಜನಿಕರ ಬಗ್ಗೆ ತುಂಬಾ ಆಸಕ್ತಿ, ಸಹಾಯ ಮಾಡಬೇಕು, ಪಬ್ಲಿಕ್ಕಿಗೆ, ರೈತರಿಗೆ, ಕೆಲಸದಲ್ಲಿರೋರಿಗೆ, ಕಾರ್ಮಿಕರಿಗೆ ಸಹಾಯ ಮಾಡಬೇಕು, ಈ ರೀತಿಯಲ್ಲಿ ಆಸಕ್ತಿ ಇತ್ತು. ಇಮಿಡಿಯೇಟ್ ಒಂದು 6 ಜನದ ಹೆಸರು ಉಲ್ಲೇಖ ಮಾಡಿರ್ತಾನೆ, ಅದು ಎನ್ಕ್ವೈರಿ ಮಾಡಿಸಿದ್ರೆ ಹೌದು ಡಬಲ್ ಬಿಲ್ ಆಗಿದೆ. ಇಮಿಡಿಯೇಟ್ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸೆಕ್ರೆಟರಿ, ಇಂಜಿನಿಯರ್ ಎಲ್ಲ ಸಸ್ಪೆನ್ಷನ್ ಒಳಗಾಗ್ತಾರೆ. ಇಡೀ ಕಡೂರು ತಾಲೂಕನ್ನ ತನಿಖೆ ಒಳಪಡಿಸಿದಾಗ 169 ಅಂತ ಪ್ರಕರಣಗಳು ಸಿಗ್ತವೆ. ಇಮಿಡಿಯೇಟ್ ಎಲ್ಲರ ಮೇಲೂ ಅಲ್ಲಿದ್ದಂತ ಇಒಗಳ ಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡಿ ನಾವು ಸರ್ಕಾರಕ್ಕೆ ಗೊತ್ತಾಗ್ತೀವಿ, ಅವ್ರ ಮೇಲೆಲ್ಲ ಕ್ರಮ ಆಗ್ತದೆ. ಸೊ ಇದು ಒಂದು 25 ಪೈಸೆ 25 ಪೈಸೆ ಕಾರ್ಡಿಗೆ ಸಿಕ್ಕ ಬೆಲೆ. ಇದು ಪತ್ರಿಕೆಗಳಲ್ಲೂ ಬಹಳ ಬಂದ್ಬಿಡುತ್ತೆ, ಅಧ್ಯಕ್ಷರ ಕಚೇರಿಯಲ್ಲಿ 25 ಪೈಸೆ ಕಾರ್ಡಿಗೂ ಬೆಲೆ ಇದೆ ಅಂತ ಓಕೆ ಅಂತೇಳಿ ಈ ರೀತಿ ನಿರಂತರವಾಗಿತ್ತು. ಆಮೇಲೆ ಫಸ್ಟಿಗೆ ಮೊದಲು ಜನಸ್ಪಂದನ ಅಂತ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದೆ ನಾನೇ ZP ಅಧ್ಯಕ್ಷರಾಗಿ. ಸೊ ಇವತ್ತೇನು ಜನಸ್ಪಂದನ ಇದೆ ಅದು ಅವಾಗ ಸ್ಟಾರ್ಟ್ ಆಗಿರೋದು? ಅವಾಗ ನಾನ್ ಸ್ಟಾರ್ಟ್ ಮಾಡಿದ್ದು ಅಂತಲ್ಲ, ಅದು ಆ ಹೆಸರಿನಿಂದ ನಾನೊಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದೆ. ಅಂದ್ರೆ ಜನಸ್ಪಂದನ ಅಂತಂದ್ರೆ ಓಪನ್ ಆಗಿ ಇವಾಗ ಜನರು ಕೇಳೋದು, ಜನರ ಅಹವಾಲುಗಳನ್ನು ಸ್ವೀಕರಿಸ್ತಕ್ಕಂಥದ್ದು. ಅಲ್ಲಿ ತಹಸೀಲ್ದಾರ್ ಆದಿಯಾಗಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಕೂತಿರ್ಬೇಕಲ್ಲಿ, ಜನ ಪ್ರಶ್ನೆ ಕೇಳ್ತಾ ಇರ್ಬೇಕು, ಅವ್ರಿಗೆ ಉತ್ತರ ದೊರಕ್ತಿರ್ಬೇಕು, ಅಲ್ಲೇ ಅವ್ರಿಗೆ ಸ್ಪಾಟ್ ಅಲ್ಲೇ ಅವ್ರಿಗೆ ಪರಿಹಾರ ದೊರಕಬೇಕು ಅಂತಕ್ಕಂಥದ್ದು ನನ್ನ ಇಚ್ಛೆ ಆಗಿತ್ತು. ಅದನ್ನೊಂದು ನಾನು ಇನಿಷಿಯೇಟ್ ಮಾಡಿ ಪ್ರಾರಂಭ ಮಾಡಿದ್ವು ಅವಾಗ. ಸೊ ಈ ಥರ ಆಮೇಲೆ ಶಾಲಾ ಮಕ್ಕಳು ಈಗ ಯಾವ್ದಾದ್ರು ಕೃಷಿ ಇಲಾಖೆ ಕಾರ್ಯಕ್ರಮ, ತೋಟಗಾರಿಕೆ ಇಲಾಖೆ ಕಾರ್ಯಕ್ರಮನೋ, ಇನ್ನೊಂದು ಇಲಾಖೆ ಕಾರ್ಯಕ್ರಮನೋ, ಯಾರು ಜನ ಸೇರದೆ ರೈತರಿಗೆ ಕೊಡ್ತಕ್ಕಂಥ ತರಬೇತಿ ಕಾರ್ಯಕ್ರಮ ಶಾಲಾ ಮಕ್ಕಳು ತಂದು ಕೂರಿಸೋದಿತ್ತು. ಯಾರು ಇರ್ತಿರ್ಲಿಲ್ಲ ಅಲ್ಲ. ಈಗ ಆವಾಗ ಕಟ್ಟುನಿಟ್ಟಿನ ಆದೇಶನ ನಾನು ಮಾಡಿದೆ. ಅವಾಗ ಯಾವುದೇ ಕಾರಣಕ್ಕೆ ಶೈಕ್ಷಣಿಕ ವಿಚಾರಗಳನ್ನು ಹೊರತುಪಡಿಸಿ ಶಾಲಾ ಮಕ್ಕಳನ್ನ ಬಳಸ್ಕೊಳ್ತಕ್ಕಂಥದ್ದಲ್ಲ, ಬಳಸ್ಕೊಂಡಂತ ಸಂದರ್ಭದಲ್ಲಿ ಆ ಶಾಲೆಯ ಮುಖ್ಯ ಶಿಕ್ಷಕರೇ ಹೊಣೆ ಅಂತೇಳಿ ಅಂತೇಳಿ ಸುಮ್ಮನೆ ನಾಮಕಾವಸ್ಥೆಗೆ ನಡಿಬಾರ್ದು, ಅದು ಏನಕ್ಕೆ ಆಯೋಜಿಸುತ್ತೀವಿ ಅದಕ್ಕೆ ನಡಿಬೇಕು ಅಂತೇಳಿ ಅದು ಕಡ್ಡಾಯ ಮಾಡಿ, ಅದು ಆ ತರದ್ದು ರಿಪಿಟೇಷನ್ ಆಗಿ ಕೆಲವು ದೂರುಗಳು ಬಂದಂತ ಸಂದರ್ಭದಲ್ಲಿ ಕ್ರಮ ಕೈಗೊಂಡು ಮಾಡಿದ್ರು. ಆಮೇಲೆ ಈ ಕಚೇರಿಗಳಲ್ಲಿ ಕಾರ್ಯಕ್ಷಮತೆ ಕುಸಿತಾ ಇತ್ತು. ಇದಕ್ಕಾಗಿ ಏನ್ ಮಾಡ್ತಾ ಇದ್ದೆ, ದಿನ ಒಂದು ಇಲಾಖೆನ ಪ್ರಗತಿ ಪರಿಶೀಲನೆ ನಡೆಸ್ತಾ ಇದ್ದೆ. ಪ್ರತಿದಿನ ಒಂದು ಇಲಾಖೆ, ಯಾವುದೋ ಒಂದು ಇಲಾಖೆ ಅಚಾನಕ್ ಮತ್ತೆ ಪ್ರಗತಿ ಪರಿಶೀಲನೆ ಹೆಂಗೆ ಅಂದ್ರೆ ಸುಮ್ನೆ ಅವ್ರಿಗೆ ಹೇಳಿ ತಯಾರಿ ಮಾಡ್ಕೊಂಡು ಹೋಗೋದಲ್ಲ. ಈಗ 4:15 ಆದ ತಕ್ಷಣನೇ ಇನ್ನೇನು ಹೊರಡಕ್ಕೆ ತಯಾರಿ ನಡೆಸ್ತಿರ್ತಾರಲ್ಲ, ಆ ಟೈಮಲ್ಲಿ 4:15ಗೆ ಕೃಷಿ ಇಲಾಖೆಗೆ ಬರ್ತೀನಿ, ಇಲ್ಲ ತೋಟಗಾರಿಕೆ ಇಲಾಖೆ ಬರ್ತಾ ಇದಾರೆ ಅಧ್ಯಕ್ಷರು ಅಂತ ಹೇಳಿ ಅಲ್ಲಿಂದ ಡಾಕಿಂದ ಶುರು ಆಗೋದು. ಡಾಕಿಂದ ಪತ್ರ ವ್ಯವಹಾರ, ಈವನ್ ನೌಕರರ ಕ್ಷೇಮಾಭಿವೃದ್ಧಿಗಾಗಿ ಅವ್ರೇನು ಅವ್ರ ಹೆಲ್ತ್ ಇನ್ನೊಂದು ಅದಕ್ಕೆಲ್ಲ ರಿಇಂಬರ್ಸ್ಮೆಂಟ್ ಕೇಳಿರ್ತಾರೆ, ಹುಷಾರಿಲ್ಲದ್ದು, ಅವೆಲ್ಲವೂ ಕೂಡ ಪೆಂಡಿಂಗ್ ಇದ್ದವೆಲ್ಲ ಕೂಡ ಕ್ಲಿಯರ್ ಆಗಕ್ಕೆ ಸ್ಟಾರ್ಟ್ ಆದವು. ಅಧ್ಯಕ್ಷರು ಬರ್ತವ್ರೆ ಅಂತಾರೆ. ಇಲಾಖೆಗಳಲ್ಲಿ ಇಲ್ಲ ಅಂದ್ರೆ ಜನಪ್ರತಿನಿಧಿಗಳು ಹೋಗಿ ಪರಿಶೀಲನೆ ಮಾಡದೆ ಹೋದ್ರೆ ಕಾರ್ಯಕ್ಷಮತೆ ಇಂಪ್ರೂವ್ ಆಗೋದೇ ಇಲ್ಲ. ಹಾಗಾಗಿ ಆ ಕಾರ್ಯಕ್ಷಮತೆಯನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಆಮೇಲೆ ಈ ದಿಢೀರ್ ಭೇಟಿಗಳು ಪ್ರಾರಂಭ ಮಾಡಿದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಸುಮ್ಮನೆ ಹುಬ್ಬಳ್ಳಿನಲ್ಲಿ ಒಂದು ಶಾಲೆ ಇದೆ, ಶಾಂತಿನಗರ ಅಲ್ಲಿ ಮುಂದೆ. ಆ ಶಾಲೆಗೆ ಒಂದು 3:30-4 ಗಂಟೆ, ಸರಿ ಸುಮ್ಮನೆ 4:15 ಬಿಡುತ್ತಲ್ಲ ಶಾಲೆ, 4 ಗಂಟೆಗೆ ಟೀಚರ್ಸ್ ಎಲ್ಲ ಬಸ್ ಸ್ಟಾಪ್ ಅಲ್ಲಿ ಇದ್ದಾರೆ. ಬಿಫೋರ್ ಟೈಮ್ ಅವ್ರಿಗೆಲ್ಲ ಇಮಿಡಿಯೇಟ್ ನಾನು ಹೋಗಿ ಅವ್ರನ್ನೆಲ್ಲ ರಜೆ ಮೇಲೆ ಕಳಿಸ್ದೆ. ಈ ತರ ಹೆಚ್ಚು ಕಡಿಮೆ ದಿಢೀರ್ ಭೇಟಿಯ ಮೂಲಕ ಅವತ್ತು ರಜೆ ಹೋದವ್ರ ಸಂಖ್ಯೆ ಒಂದು 250 ಜನ ಕಳಿಸ್ದೆ. ಒಂದು ದಿನ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಭೇಟಿ ಕೊಡ್ತೀನಿ, 40 ಜನ ಇರಲಿಲ್ಲ. ಅಲ್ಲಿದ್ದು DHO ಬಹಳ ಆಕ್ಟಿವ್ ಲೇಡಿ ಭಾಗ್ಯಲಕ್ಷ್ಮಮ್ಮ ಅಂತೇಳಿ, ಅವ್ರು ಒಂದಿನ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿರ್ತಾರೆ. ಅವ್ರು ಕ್ಲರಿಕಲ್ ಸ್ಟಾಫ್ ಫೋನ್ ಮಾಡ್ತಾರೆ ಧಾವಂತದಿಂದ, ಮೇಡಮ್ ಒಂದು ಘಟನೆ ಆಗ್ಬಿಡ್ತು. ಘಟನೆ ಆಯ್ತಾ, ಏನು ಅಧ್ಯಕ್ಷರು ಬಂದಿದ್ರಾ ಅಂತ ಕೇಳಿದಾರೆ ಅವರು. ಅಂದ್ರೆ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಂತೆ, ಮೇಡಮ್ ನಮ್ಮ ಇಲಾಖೆಗೆ ಬಂದೇ ಬರ್ತಾರೆ ಇವ್ರು ಯಾವತ್ತಾರ ಒಂದ್ ದಿವಸ ಅಂತ.
ಅವತ್ತು 40 ಜನ ಇರಲಿಲ್ಲ. ಸೊ ಈ ರೀತಿ ಆ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ತಕ್ಕಂಥದ್ದನ್ನು ಮಾಡಿದೆ. ಇನ್ನೊಂದು ದಿನ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ತರೀಕೆರೆಗೆ ಹೋಗ್ತೀನಿ. ತರೀಕೆರೆನಲ್ಲಿ ಯಾರೂ ಇಲ್ಲ, ಈವನ್ ಡಿ ಗ್ರೂಪ್ ಎಂಪ್ಲಾಯಿನೂ ಇಲ್ಲ, ಯಾರೂ ಇಲ್ಲ. ಅಟೆಂಡೆನ್ಸ್ ರಿಜಿಸ್ಟ್ರನ್ನ ಹಂಗೆ ತಗೊಂಡೆ, ವಾಪಸ್ ಕಚೇರಿಗೆ ಬಂದೆ. ಬಂದಾದ್ಮೇಲೆ ಇಮಿಡಿಯೇಟ್ ಅಲ್ಲೊಬ್ಬ ಇದ್ದವನು ಅಸಿಸ್ಟೆಂಟ್ ಡೈರೆಕ್ಟ್ರು ಅವ್ನ ಮಾತಲ್ಲಿ ಹಿಂದ್ಗಡೆ ಹೇಳಿದ್ದಾನೆ, ಈ ಅಧ್ಯಕ್ಷರು ಎಷ್ಟು 10 ತಿಂಗಳಲ್ವಾ, ಹೋಗ್ತಾರೆ ಬಿಡಿ, ಏನು ಇವ್ರದ್ದು ಯಾವ ದರ್ಬಾರು ಅಂತ. ಆವಾಗ ಬಂದ ಆತ ಅಧಿಕಾರಿ ಬಂದು ಅವ್ರ ಸ್ಟಾಫ್ ಎಲ್ಲ ಬಂದರು, ಅವರಿಗೆಲ್ಲ ನಿಲ್ಲಿಸಿ ಹೇಳಿದೆ, ನನ್ನ ಅಧಿಕಾರದ ಕೊನೆಯ ಕ್ಷಣದವರೆಗೂ ಹೀಗೇ ಇರುತ್ತೆ ಅಡ್ಮಿನಿಸ್ಟ್ರೇಷನ್, ಇಲ್ಲ ಪಶ್ಚಾತ್ತಾಪ ಪಡ್ತೀರಿ, ಕೆಲಸನ ಸರಿಯಾಗಿ ನಿರ್ವಹಿಸಿ ಅಂತೇಳಿ ಹೇಳಿ ಅವ್ರಿಗೆ ಅವ್ರ ಕೈಲೇ ಆಬ್ಸೆಂಟ್ ಹಾಕ್ಸಿ ಅಟೆಂಡೆನ್ಸ್ ರಿಜಿಸ್ಟರ್ ಕೊಟ್ಟು, ನೆನ್ನೆ ದಿನ ಆಬ್ಸೆಂಟ್ ನೀವೇ ನಿಮ್ಮ ಕೈಲೇ ಬರೆದ್ಬಿಡಿ ಅಂತೇಳಿ ಆಬ್ಸೆಂಟ್ ಬರ್ಸಿ ಲೀವ್ ಲೆಟ್ರ್ ಕೊಡಿಸಿ ನಾನು ಕಳಿಸ್ದೆ. ಅಪಾಲಜಿ ಲೆಟ್ರ್ ಬರ್ಸ್ಕೊಂಡೆ ಕಳಿಸ್ದೆ. ಈ ಥರ ಇದಲ್ಲದೆ ಹಾಸ್ಟೆಲ್ಗಳಲ್ಲಿ ಏನಾಗ್ತಿತ್ತು, ಹಾಸ್ಟೆಲ್ಗಳಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಡಿಸ್ಟ್ರಿಕ್ಟ್ ಆಫೀಸರಿಂದ ಕೊನೆಯ ವ್ಯಕ್ತಿವರೆಗೂ ಲಂಚದ ಅವಳಿ ಇತ್ತು. ಅವಾಗ ಒಂದು ಹಾಸ್ಟೆಲ್, ಆಲ್ದೂರು ಹಾಸ್ಟೆಲಿಗೆ ಹೋಗ್ತೀನಿ, ಒಂದು ಹೆಣ್ಮಗಳು ಮುಂದ್ಗಡೆ ನಿಂತಿದ್ದಾಳೆ, ಆಕೆ ಪೂರ್ತಿ ತಲೆ ಕೆಂಪು ಕೆಂಚಿಗಾಗ್ಬಿಟ್ಟಿದೆ. ಅಂದ್ರೆ ಒಂದು ಹಾಸ್ಟೆಲಲ್ಲಿ ಅವತ್ತಿನ ದಿವಸ, ಇವತ್ತು ಎಷ್ಟಿದೆ ಅಂತ ಗೊತ್ತಿಲ್ಲ ನಂಗೆ, 5 ಗ್ರಾಮ್ ಎಣ್ಣೆ ಕೊಡಕ್ಕಿತ್ತು. 5 ಗ್ರಾಮ್, ಒಂದು ಮಗುಗೆ 5 ಗ್ರಾಮ್, 5 ಗ್ರಾಮ್ ಎಣ್ಣೆನೂ ಕೂಡ ಕೊಡ್ತಕ್ಕಂಥದ್ರಲ್ಲಿ ಎಡವಿದ್ರು. ಅಷ್ಟೊಂದು ಲೋಭಿಗಳಾಗಿ ಎಲ್ಲ ಅದರಲ್ಲಿ ಹಣ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ರು. ಈವನ್ ರಾತ್ರಿ ಒಂದು ಮಗು ಫೋನ್ ಮಾಡುತ್ತೆ ನನಗೆ ಕಡೂರಿಂದ, ಅಧ್ಯಕ್ಷ ಇಲ್ಲಿ ನೋಡಿ ಒಂಚೂರು ಸಾಂಬಾರು ಏನೂ ಇಲ್ಲ ಇದ್ರೊಳಗೆ ಅಂತ. ಇಮ್ಮಿಡಿಯೇಟ್ ನಾನು ನನ್ನ ಕಾರಲ್ಲಿ ಅವ್ರ ಜೊತೆ ಹೋಗಿ ಊಟಕ್ಕೆ ಕೂರ್ತೀನಿ. ಊಟಕ್ಕೆ ಬರೀ ಅವಾಗ ನೀರಿಗೆ ಖಾರ ಪುಡಿ ಕಲಿಸಿದ್ದಾರೆ ಅಷ್ಟೇ. ಈ ಥರದ್ದೆಲ್ಲ ವ್ಯವಸ್ಥೆಗಳನ್ನ ಒಂದಷ್ಟು ನನ್ನ ಹಂತದಲ್ಲಿ ಸರಿಪಡಿಸ್ಲಿಕ್ಕೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ ಆ 10 ತಿಂಗಳೊಳಗೆ ಇನ್ನು ಇದು ಮೀರಿದಂಗೆ ಬಹಳಷ್ಟು ಚಟುವಟಿಕೆಗಳು ಇದಾವೆ. ಅವನ್ನೆಲ್ಲ ಹೇಳ್ತಾ ಹೋದ್ರೆ ನೀವಿನ್ನೂ ಇದು 10 ಎಪಿಸೋಡ್ ಮಾಡ್ಬೇಕಾಗುತ್ತೆ. ಬಟ್ ನನ್ನ ಪ್ರಯತ್ನ ಅಷ್ಟೇ, ಎಲ್ಲರ ಸಹಕಾರ. ನನಗೆ ಇದ್ದಂಥ ಒಂದು ಟಾರ್ಗೆಟು 10 ತಿಂಗಳೊಳಗೆ. ಈಗ ನಿಮ್ಮ ಅವಧಿ ಮುಖ್ಯ ಅಲ್ಲ, ಯಾವುದಕ್ಕೂ ಯಾವಾಗಲೂ ಹೇಳ್ತಿರ್ತೀವಿ, ಎಷ್ಟು ದಿವಸ ಇರ್ತೀರಿ ಅಂತ ಮುಖ್ಯ ಅಲ್ಲ, ಆ ಇದ್ದಂಥ ದಿನಗಳಲ್ಲಿ ನೀವೇನು ಕೆಲಸ ಮಾಡಿದ್ದೀರಿ ಅನ್ನೋದು ಮುಖ್ಯ ಆಗತ್ತೆ. ಇಷ್ಟು ಕೆಲಸಗಳು ನಾನು ಮಾಡಿದ್ದು ಪ್ರಾಮಾಣಿಕತೆಯಿಂದ ಮಾಡಿದ್ದಕ್ಕೆ ನನ್ನನ್ನು ಮುಂದಿನ ದಿನಗಳಲ್ಲೂ ಕೂಡ ಗುರುತು ಆಗ್ತಾ ಬಂತು. ಆಮೇಲೆ ಅದು ಮುಗಿದ ತಕ್ಷಣವೇ ಜಿಲ್ಲಾ ಪಂಚಾಯಿತಿ ಮುಗಿತಾ ಇದ್ದಂಗೆ, ನಂದು ಅವಧಿ ಮುಗಿತಾ ಇದ್ದಂಗೆ ಪಕ್ಷದ ವಕ್ತಾರ ಮಾಡ್ತಾರೆ. ಪಕ್ಷದ ವಕ್ತಾರನಾಗಿ ಸುದೀರ್ಘ ಕಾಲ, ನಾನೇ ಭಾಳ ಸುದೀರ್ಘ ಕಾಲ ಜಿಲ್ಲೆಯಲ್ಲಿ ಎಷ್ಟೋ ಸಾರಿ ನಾನು ಬಿಟ್ಟೋಗ್ತೀನಿ ಅಂತಂದ್ರು ಕೂಡ ನನ್ನ ನಾಯಕರುಗಳು ಇಲ್ಲ ನೀನೇ ಇರಬೇಕು ಅಂತೇಳಿ. ಯಾಕಂದ್ರೆ ಸ್ವಲ್ಪ ನನಗೆ ಬರವಣಿಗೆ ಇತ್ತು. ಆ ಬರವಣಿಗೆಯಲ್ಲಿ ಒಂದಷ್ಟು ನಮಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳಿಗೆ ಅವ್ರಿಗೆಲ್ಲ ಸಹಾಯ ಮಾಡ್ತಾ ಹೋಗ್ತಾ ಇದ್ದೆ. ಅವ್ರು ಕೊಡೋ ಪ್ರೋತ್ಸಾಹನೂ ನನಗೆ ಹಂಗೆ ಇತ್ತು. ಅವರು ಇಲ್ಲ ನೀನು ಮಾಡು ಇದನ್ನ ಅಂತೇಳಿ ಅವರು ಕೂಡ ಅಷ್ಟೇ. ಬಿಕಾಸ್ ನಿಮ್ಮ ಪ್ಲಾನ್ ಆಫ್ ಆಕ್ಷನ್ಸ್ ಎಲ್ಲ ಎಕ್ಸಿಕ್ಯೂಟ್ ಮಾಡಿರೋದು ನೋಡಿರ್ತಾರೆ. ಈಗ ಆ ಅವಧಿನಲ್ಲಿ ನನಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ BL ರಾಮದಾಸು, KB ಮಲ್ಲಿಕಾರ್ಜುನ, ML ಮೂರ್ತಿ, ಡಾಕ್ಟರ್ ವಿಜಯಕುಮಾರ್, ಈ 4 ಜನ ಬರ್ತಾರೆ. 4 ಜನದ ಅವಧಿನಲ್ಲೂ ನಾನು ಸ್ಪೋಕ್ಸ್ ಪರ್ಸನ್ ಪಾರ್ಟಿದು. ಸರ್, ನಾವು ಇದನ್ನ ಕೇಳ್ತಾ ಇದ್ರೆ ನಾವೆಲ್ಲ ಇಲ್ಲಿ ಆಡಿಯನ್ಸ್ ಇರೋರು ಇಮರ್ಸ್ ಆಗಿದೀವಿ ಆಲ್ರೆಡಿ. ಅಂದ್ರೆ ಓ ಹಿಂಗೆಲ್ಲ ಮಾಡಿದಾರ ಅಂತ. ಬಹುಶಃ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಇವತ್ತು ಪಂಚಾಯತಿ ಆಗಿರ್ಲಿ, ಮುನಿಸಿಪಾಲಿಟಿ ಆಗಿರ್ಲಿ, ಯಾವುದೇ ಒಂದು ಇಲಾಖೆ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ನೀವೇನಂದ್ರೆ ಕಾರ್ಯಕ್ಷಮತೆ ಆಗಿರ್ಲಿ, ಆ ಗುಡ್ ಗವರ್ನೆನ್ಸ್ ಮತ್ತೆ ಅಕೌಂಟಬಿಲಿಟಿ ಆಗಿರ್ಲಿ ಇಲ್ಲ ಇವತ್ತು. ಸೊ ನಮೀಗ ಆ ಫೀಲಿಂಗ್ ಯಾಕಾಗಿದೆ ಅಂದ್ರೆ ನಾವು ಸುತ್ತ ಬೇರೆ ತರ ವಾತಾವರಣನೇ ನೋಡಿದ್ವಿ, ಬೇರೆ ವ್ಯವಸ್ಥೆ. ನೀವು ಆ ವ್ಯವಸ್ಥೆಯಲ್ಲಿ ಹಂಗಿದ್ರಿ ಅನ್ನೋದೊಂದು ಅಪ್ರಿಷಿಯೇಬಲ್ ಥಿಂಗ್ ಸರ್. ಅದ್ರ ಜೊತೆಗೆ ಯಾರನ್ನೇ ನಾವು ಕೇಳಿದ್ರು, AN ಮಹೇಶ್ ಇಸ್ ದ ಮ್ಯಾನ್ ಆಫ್ ಕ್ಲಾಸ್, ಅವರು ಮ್ಯಾನ್ ಆಫ್ ಡಿಗ್ನಿಟಿ, ಹಿಂಗೆ ಇಟ್ಕೊಂಡಿದ್ರೆ ಹಿಂಗೆ ಮಾಡ್ತಾರೆ ಅಂತ ಇವತ್ತವರೆಗೂ ಇದೆ. ಸೊ ಇಟ್ಸ್ ನಾಟ್ ಲೈಕ್ ನಿಮ್ದು ಗ್ರಾಫ್ ಹಿಂಗಿದೆ, ಯೋರ್ ಗ್ರಾಫ್ ಹಿಂಗೆ ಹೋಗ್ತಾ ಇತ್ತು ಸರ್. ಅದಾದ್ಮೇಲೆ ಇಂಥ ಒಂದು ಮಾರ್ಗದರ್ಶಕರು, ಎಕ್ಸ್ಪೀರಿಯನ್ಸ್ಡ್ ಪೀಪಲ್, ಲೀಡರ್ಸ್ ಎಲ್ಲರ ಜೊತೆ ನೀವೊಂದು ಡೆವಲಪ್ಡ್ ವ್ಯಕ್ತಿ, ಇನ್ನೂ ಎನ್ಹ್ಯಾನ್ಸ್ಡ್ ವ್ಯಕ್ತಿತ್ವ ಆದ್ರಿ. ಸೊ ಅದಾದ್ಮೇಲೆ ನೀವು ಈಗ ಅರಣ್ಯ ಇಲಾಖೆ ಆಗಿರ್ಲಿ, ಈ ಬೇರೆ ಬೇರೆ ಇಲಾಖೆ, ಆ ಇಲಾಖೆಗಳ ಕೆಲಸ ಬಗ್ಗೆ ನೀವೊಂದು ಅದಾದ ನಂತರ ನನಗೆ ಆಫ್ಟರ್ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ 2003 ಸರ್ಕಾರದ ಮಟ್ಟದಲ್ಲಿ ನನಗೊಂದು ಅಧಿಕಾರ ಅಂತ ಕೊಡೋದು
ಅರಣ್ಯ ವಸತಿ ವಿಹಾರಧಾಮಗಳ ನಿಗಮದ ಅಧ್ಯಕ್ಷನಾಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಅವತ್ತಿನ ಪಕ್ಷದ ಅಧ್ಯಕ್ಷರು ಡಾಕ್ಟರ್ ಜಿ ಪರಮೇಶ್ವರು ಮತ್ತು ಡಾಕ್ಟರ್ BL ಶಂಕರ್ರು ಮತ್ತು ಪಕ್ಷದ ಅಧ್ಯಕ್ಷರುಗಳು ಇವರೆಲ್ಲ ಸೇರಿ ನನಗೆ ಸಹಾಯ ಮಾಡ್ತಾರೆ. ವಿಜಯಕುಮಾರ್ ಜಿಲ್ಲಾಧ್ಯಕ್ಷರು ಇವರೆಲ್ಲ ಸಹಾಯ ಮಾಡ್ತಾರೆ ನನಗೆ. ನಾನು ಅಲ್ಲಿ ನಿಗಮದ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡಿ 2 ವರ್ಷಗಳಿರ್ತೀನಿ. 2 ವರ್ಷಗಳಲ್ಲಿ 48 ಕೋಟಿ ಟರ್ನ್ ಓವರ್ ಇದ್ದಂಥ ನಿಗಮ ನನ್ನ ಅವಧಿ ಮುಗಿಯೋಷ್ಟೊತ್ತಿಗೆ ಅದು ಒಂದು 65 ಕೋಟಿ ಬರುತ್ತೆ. ಈಗ ಒಂದು 100 crores ದಾಟಿದೆ. ಸೊ ಆದಾಯ ಎಷ್ಟೋ ನಿಗಮಗಳು ಮುಚ್ಚೋ ಸ್ಥಿತಿನಲ್ಲಿದ್ದಾವೆ, ಅಂದ್ರೆ ಬಜೆಟ್ ಕೊರತೆಯಿಂದ ಅಥವಾ ಲಾಸ್ ಆಗಿ ಈ ತರ. ಬಟ್ ಈ ನಿಗಮನ ಒಂದು ರೀತಿಯ ಹಿಂದಿನವರು ಕೂಡ ಲಾಭದಲ್ಲೇ ಬಿಟ್ಟೋಗಿದ್ರು. ನಾನು ಅದನ್ನ ಇನ್ನೂ ಲಾಭಕ್ಕೆ ತಂದೆ ಇನ್ನು ಹೋಗ್ತಾ ಇದೆ ಆ ರೀತಿ. ಅದರಲ್ಲಿ ಹೊಸ ರಿಫಾರ್ಮ್ಸ್ ಮಾಡಬೇಕು ಅಂತೇಳಿ ಈಗ ನಾನು ಯೋಚನೆ ಮಾಡೋದು, ನಾನು ಎಲ್ಲೋದ್ರೂ ಕೂಡ ಒಂದು ಬದಲಾವಣೆ ಇರಬೇಕು ಅಂತೇಳಿ. ನಾನು ಬಂದಾದ ನಂತರ ಏನ್ ಚೇಂಜಸ್ ಆಯ್ತು ಅಂತೇಳಿ, ಯಾಕಂದ್ರೆ ಅದನ್ನ ಜನನು ಗಮನಿಸ್ತಿರ್ತಾರಲ್ಲ, ಹಾಗಾಗಿ ಏನ್ ಬದಲಾವಣೆ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೆ. ಅವಾಗ ಈ ಜಂಗಲ್ ಲಾಡ್ಜಸ್ ಅಂತಂದ್ರೆ, ಅಯ್ಯೋ ನನಗೆ ರೈತರಿಗೆ ಪೂರಕವಾದ್ದೇನಾದ್ರು ಕೊಡಬೇಕಾಗಿತ್ತು ನಿಗಮನ. ಈ ಜಂಗಲ್ ಲಾಡ್ಜಸ್ ಎಲ್ಲ ಸಾಹುಕಾರರು ಅಲ್ಲಿ ವಾಸ್ತವ್ಯ ಮಾಡುವಂತ ಜಾಗ, ಅದು ಟೂರಿಸಂ ಡಿಪಾರ್ಟ್ಮೆಂಟ್ ಅಂತ ಎಲೈಟ್ ಕ್ಲಾಸ್ ಅವರೇ ಬರೋದು ಅಂತೇಳಿ. ಅವಾಗ ನನ್ನ ತಲೆಯಲ್ಲಿ ಹೊಳೆದಂತ ಹೊಸ ಅಂಶ ಅಂತಂದ್ರೆ ಜಂಗಲ್ ಕ್ಯಾಂಪ್ಗಳು ಮಾಡಬೇಕು ಅಂತ. ಜಂಗಲ್ ಕ್ಯಾಂಪ್ ಅಂತಂದ್ರೆ ಈ ಜಂಗಲ್ ರೆಸಾರ್ಟ್ ಬೇರೆ, ಜಂಗಲ್ ಕ್ಯಾಂಪ್. ಜಂಗಲ್ ಕ್ಯಾಂಪ್ ಇಸ್ ಅ ಸ್ಮಾಲ್, ಅದು ಚಿಕ್ಕ ಇದು. ಫಾರ್ ಎಕ್ಸಾಂಪಲ್ ಇಲ್ಲಿರ್ತಕ್ಕಂಥ ಒಂದು ಭಗವತಿ ಅಂತಿದೆ, ನಮ್ ಕುದುರೆಮುಖದಲ್ಲಿ ಒಂದು ಭಗವತಿ ಕ್ಯಾಂಪ್ ಅಂತಿದೆ. ಅಲ್ಲಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಜನರು ಬರ್ಬೋದು, ಪರಿಸರದ ಜೊತೆ ಇರ್ಬೋದು, ಟ್ರೆಕ್ಕಿಂಗ್ ನೋಡ್ಬೋದು, ವಿತ್ ಸಸ್ಟೈನಬಿಲಿಟಿ ಪರಿಸರಕ್ಕೆ ಪೂರಕವಾದಂತ ಪ್ರವಾಸೋದ್ಯಮ. ಸೊ ಇದನ್ನ ಮಾಡ್ಬೋದು ಅಂತೇಳಿ ನಾನು ಮಾಡಿ ಭಗವತಿ ಅಂತೇಳಿ ಒಂದು ಕ್ಯಾಂಪ್ ಮಾಡ್ತೀನಿ, ಸೀತಾ ನದಿ ಮಾಡ್ತೀನಿ, ಈ ತರ ಸಕ್ಕರೆ ಬೈಲು ಒಂದೊಂದು ಹಾಗೆ ನಾನು ಮಾಡ್ತಾ ಹೋಗ್ತೀನಿ. 4-5 ಕ್ಯಾಂಪ್ಗಳನ್ನ ನಾನು ಮಾಡ್ತೀನಿ. ಸೊ ಅವಾಗ ಅದೊಂದು ಇನಿಷಿಯೇಷನ್ ಆದ ನಂತರ ಈಗ ಮುಂದೆ ಬಂದವರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದನ್ನ. ಸೊ ಆ ಥರ ಯೋಚನೆ ಮಾಡಿ ನಾನು ಆ ನಿಗಮದಲ್ಲಿ ಸ್ವಲ್ಪ ಪುನಶ್ಚೇತನಗೊಳಿಸ್ಲಿಕ್ಕೆ, ಅಥವಾ ಸಾರ್ವಜನಿಕರಿಗೆ ಮತ್ತೆ ಸ್ವಲ್ಪ ಅಟ್ಯಾಚ್ಮೆಂಟು ತೆಗ್ತರಕ್ಕೆ ಗ್ರೌಂಡ್ ಲೆವೆಲ್ ಅಲ್ಲಿ. ಯಾಕಂದ್ರೆ ಜಂಗಲ್ ಲಾಡ್ಜಸ್ ಹೆಂಗಿದೆ ಅಂತಂದ್ರೆ, ಯಾವುದೇ ಪ್ರೈವೇಟ್ ರೆಸಾರ್ಟ್ ಅಲ್ಲೂ ಕೂಡ ಆ ಫೆಸಿಲಿಟಿ ಸಿಗಲ್ಲ. ಆ ಫೆಸಿಲಿಟೀಸ್ ಅಲ್ಲಿದೆ. ಇವತ್ತಿಗೂ ಕೂಡ ಬಹಳಷ್ಟು ಜನಕ್ಕೆ ಸರ್ಕಾರದ್ದು ಅಂತ ಗೊತ್ತಿಲ್ಲ. ಸರ್ಕಾರದ ಸಂಸ್ಥೆಯಲ್ಲಿ ನಿಮಗೆ ಗೊತ್ತಿದ್ದಂಗೆ ಎಲ್ಲಾ ತರದ ಇಶ್ಯೂಸ್ ಸರಿಯಾಗಿ ನಿಭಾವಣೆ ಇಲ್ದರೆ ಎಷ್ಟೋ ಹಾಳಾಗಿದ್ದಾರೆ. ಆದ್ರೆ ಸರ್ಕಾರಿ ಸ್ವಾಮ್ಯದ ಒಂದು ಸಂಸ್ಥೆ ಅಷ್ಟು ಚೆನ್ನಾಗಿ ಯಾವುದೇ ಖಾಸಗಿ ಸಂಸ್ಥೆಗೂ ಮೀರಿದಂತೆ ಮಾಡ್ತಿರ್ತಕ್ಕಂಥದ್ದು. ಅದು ಬಹಳಷ್ಟು ಜನಕ್ಕೆ ನೀವು ಇವತ್ತು ಕೇಳಿದ್ರು, ಜಂಗಲ್ ಲಾಡ್ಜಸ್ ಅಲ್ಲಿ ಯಾರಾದ್ರೂ ಸ್ಟೇ ಮಾಡಿರ್ತಾರಲ್ಲ, ಅವ್ರು ಕೇಳಿದ್ರು ಹೌದಾ ಇದು ಸರ್ಕಾರದ ಅಂತಾರೆ. ಜಂಗಲ್ ಲಾಡ್ಜಸ್ ಲಿಮಿಟೆಡ್ ಅಂತ ಇದೆ, ನಮ್ಮ ಭದ್ರಾ ಇದ್ರಲ್ಲೂ ಇದೆಯಲ್ಲ ಜಂಗಲ್ ಲಾಡ್ಜಸ್, ಅದು ಜಂಗಲ್ ಲಾಡ್ಜಸ್. ಸೊ ಅದ್ರ ಜೊತೆಗೆ ಸರ್, ಅರಣ್ಯ ಇಲಾಖೆ ನೀವು ಪರಿಸರದ ಇಂಟರ್ಲಿಂಕ್ಡ್ ಇರೋದ್ರಿಂದ ಅರಣ್ಯ ಇಲಾಖೆ ಅಲ್ಲಿಂದ ಒಂದು ಸಸ್ಟೈನಬಿಲಿಟಿ ಸ್ಟೆಪ್ಸ್ ನೀವು ಏನೇನ್ ತೆಕ್ಕೊಬಹುದು ಆಸ್ ಅ ಲೀಡರ್, ನೀವು ಅದನ್ನು ಮಾಡಿದ್ರಿ. ಜೊತೆ KPCC ಮೆಂಬರ್, ಮತ್ತೆ ಸಿದ್ದರಾಮಯ್ಯ ಅವರು ಮತ್ತೆ ಈಗ ರಾಜ್ಯ ಮಟ್ಟದ ನಾಯಕರ ಜೊತೆ ನಿಮ್ದು ಒಂದು ವಿಶೇಷವಾದ ನಂಟಿದೆ. ಇವತ್ತು ನೀವು ಈ ನಮ್ಮ ಮೌಲ್ಯಮಾಪನ ಆ ಒಂದು ರಾಜ್ಯ ಪರಿಸರ ಮೌಲ್ಯಮಾಪನ ಸದಸ್ಯರಾಗಿದ್ದೀರಾ, ಆ ಒಂದು ರಾಜ್ಯ ಮಟ್ಟದಲ್ಲಿ ಅಧ್ಯಕ್ಷರಾಗಿದ್ದೀರಾ. ಸೊ ಆ ಒಂದು ರಾಜ್ಯ ಮಟ್ಟದಲ್ಲಿರೋ ನಾಯಕರ ಜೊತೆ ಒಡನಾಟ ಆಗಿರ್ಲಿ, ನಿಮ್ದಿ ಆ ಕಾರ್ಯಗಳಿಗೆ ಒಂದು ದಾರಿ ಆಗಿರ್ಲಿ, ಅದ್ರ ಬಗ್ಗೆ ಒಂದೆರಡು ಮಾತು. ನನಗೆ ಮೊದಲನೇದಾಗಿ ಸಿದ್ದರಾಮಯ್ಯರ ಜೊತೆ ಸಂಪರ್ಕ ಬರೋದಕ್ಕಿಂತ ಕಾಂಗ್ರೆಸ್ ಪಾರ್ಟಿ ಜೊತೆನೆ ಮೊದಲು ನನಗೆ ಸಂಪರ್ಕ. ನಮ್ಮ ತಂದೆಯವರು ಅಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರಿಂದ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರಿಂದ ನನಗೆ ಕಾಂಗ್ರೆಸ್ ಪಕ್ಷದನ್ನೇ ಒಲವು ಅವತ್ತಿಂದ ಇವತ್ತಿಗೂ. ಸೊ ಅದ್ರ ಜೊತೆ ನನ್ನ ಕೆಲಸ ನಿರ್ವಹಿಸ್ತಿರ್ತಕ್ಕಂಥದ್ರ ಸಂದರ್ಭದಲ್ಲಿ ಭಾಳಷ್ಟು ಜನ ಹಿರಿಯ ರಾಜಕಾರಣಿಗಳು DB ಚಂದ್ರೇಗೌಡರ ಆದಿಯಾಗಿ ಪರಿಚಯ ಆಗ್ತಾರೆ. ನನಗೆ ಎಲ್ಲೋ ಒಂದ್ ಕಡೆ ನನ್ನ ವಯಸ್ಸಿನವ್ರ ಜೊತೆ ಸಂಪರ್ಕಕ್ಕಿಂತ ತುಂಬಾ ಹಿರಿಯರು ಮುತ್ಸದಿಗಳ ಜೊತೆ ಸಂಪರ್ಕ ನನಗೆಲ್ಲ ಒಂದ್ ಕಡೆ ನನ್ನ ಅದೃಷ್ಟ ಅಂತೇಳಿ ಭಾವಿಸ್ತೀನಿ. ನನ್ನ ಲಕ್ಕಿ. ಅವ್ರ ಎಕ್ಸ್ಪೀರಿಯನ್ಸ್ ಮುಂದೆ ನಾನೇನು ಇಲ್ಲ. ಅವ್ರ ಎಕ್ಸ್ಪೀರಿಯನ್ಸ್ ನ ಕೇಳ್ತಾ ಯಾವಾಗ್ಲೂ ಕೂಡ ಅನುಭವದ ಸಾರಗಳನ್ನ ಯಾವ ವ್ಯಕ್ತಿ ತಿಳಿತಾ ಹೋಗ್ತಾನೆ, ಅವ್ನು ಬೆಳೀತಾ ಹೋಗ್ತಾನೆ.
ಅನುಭವದ ಸಾರ. ಬೇರೆಯವರು ಯಾರು ಅಚೀವ್ಮೆಂಟ್ ಮಾಡಿದ್ದಾರೆ, ಸಾಧನೆ ಮಾಡಿದ್ದಾರೆ, ಅವ್ರ ಜೊತೆ ಇದ್ದು ಅವ್ರ ಅನುಭವವನ್ನು ಕೇಳಿದವನು ಬೆಳೀತಾ ಹೋಗ್ತಾನೆ. ಸೊ ನನಗೆ ಅವಕಾಶಗಳು ಆ ರೀತಿ ಸಿಗ್ತಾ ಹೋಯ್ತು. ಬಹಳ ಹಿರಿಯ ಮುತ್ಸದ್ದಿಗಳು, ಡಿ ಬಿ ಚಂದ್ರೇಗೌಡರು, ಬಿ ಎಲ್ ಶಂಕರ್, ಮತ್ತೆ ಇತ್ತೀಚೆಗೆ ನನ್ನ ಬಹಳ ತುಂಬಾ ಆತ್ಮೀಯತೆ ಜೊತೆಗಿರ್ತಕ್ಕಂಥ ಪಿ ಜಿ ಆರ್ ಸಿಂಧಿ ಅವ್ರನ್ನ ನಾನು ಅವಾಗ ಜನತಾ ಪಕ್ಷ ಮೊದಲನೇ ಕಾಂಗ್ರೆಸ್ ಇತರ ಸರ್ಕಾರ ಅದು. ಆ ಸರ್ಕಾರದೊಳಗೆ ಪಿ ಜಿ ಆರ್ ಸಿಂಧಿ ಅವ್ರನ್ನ ಬಹಳ ಗಮನಿಸ್ತಿದ್ದೆ. ಒಳ್ಳೆ ರಾಜಕಾರಣಿ, ಅಷ್ಟಲ್ಲ ಅವ್ರ ಮಾತು, ಅವ್ರ ಚಟುವಟಿಕೆಗಳು, ಅವ್ರ ಕೆಲಸ, ಇದನ್ನೆಲ್ಲ ನೋಡ್ತಾ ಇರ್ತಿದ್ದೆ, ಪತ್ರಿಕೆಯಲ್ಲಿ ಓದ್ತಾ ಇರ್ತಿದ್ದೆ. ಇವತ್ತು ಅವ್ರ ಜೊತೆನೆ ನಾನು ಕೆಲಸ ನಿರ್ವಹಿಸ್ತಕ್ಕಂಥದ್ದು. ಸ್ಕೌಟ್ ಸಂಸ್ಥೆಯಲ್ಲಿ ನಾನು ರಾಜ್ಯದ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೀನಿ. ಅದೇ ಸ್ಕೌಟ್ ಆಂದೋಲನ ಬಗ್ಗೆನೂ ಸ್ವಲ್ಪ ನೆಕ್ಸ್ಟ್ ಹೇಳ್ತೇನೆ. ಹಾಗಾಗಿ ಅವ್ರ ಒಡನಾಟ ಎಲ್ಲ ನನಗೆ ಇಂಥವ್ರದ್ದು ಬರ್ತಾ ಹೋಯ್ತು. ಸಿದ್ದರಾಮಯ್ಯನವರು ಹೆಂಗೆ ಅಂತಂದ್ರೆ, ನಾನು ನಮ್ಮ ಸಮಾಜದಲ್ಲಿ ಒಂದು ರಾಜ್ಯ ಮಟ್ಟದ ನಮ್ಮ ಸಂಘಟನೆ ಒಳಗೆ ನಾನು ಜಾಯಿಂಟ್ ಸೆಕ್ರೆಟರಿ ಆಗಿದ್ದೆ. ಅವಾಗ ಅವ್ರ ಮನೆಗಳಿಗೆ ಹೋಗ್ತಾ ಇದ್ದೆ. ಅವಾಗ ನನಗೆ ಅವ್ರು ಅಹಿಂದ ಚಳವಳಿ ಮಾಡಿದ್ರಲ್ಲ, ಅಹಿಂದ ಚಳವಳಿ ನನಗೆ ತುಂಬಾ ಪ್ರೇರೇಪಣೆ ನೀಡ್ತು. ಆ ಅಹಿಂದ ಚಳವಳಿಯ ಕೇಂದ್ರ ಬಿಂದುನೇ ಸಿದ್ದರಾಮಯ್ಯನವರು. ಅವ್ರಿಗಿದ್ದಂಥ ಕಾಳಜಿ, ಸಾಮಾಜಿಕ ತುಡಿತ, ಸಾಮಾಜಿಕ ನ್ಯಾಯದ ಬಗ್ಗೆ ಇದ್ದಂಥ ಅವ್ರ ಅಭಿಪ್ರಾಯಗಳು ನನ್ನನ್ನು ಆಕರ್ಷಣೆ ಮಾಡಿದ್ವು. ಸೊ ಅದ್ರದ್ದು ಜವಾಬ್ದಾರಿಯನ್ನ, ಜಿಲ್ಲೆ ಜವಾಬ್ದಾರಿಯನ್ನ ನಾನು ತೆಗೆದುಕೊಳ್ತೀನಿ. ಆ ಅಹಿಂದ ಆಂದೋಲನದಲ್ಲಿ ನಾನು ಸಂಪೂರ್ಣ ಭಾಗಿಯಾಗ್ತೀನಿ, ಸಂಪೂರ್ಣ ತೊಡಗಿಸ್ಕೊಳ್ತೀನಿ ಅಲ್ಲಿ. ಅವಾಗ ಸಾಹೇಬ್ರ ಪರಿಚಯ ನನಗೆ ಚೆನ್ನಾಗಾಗತ್ತೆ. ಅದಾದ ನಂತರ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಮುಖ್ಯಮಂತ್ರಿಗಳಾದ್ಮೇಲೆ ನನಗೆ ನನ್ನಂತ ಯುವಕರನ್ನ ಬಹಳಷ್ಟು ಜನನ ಬೆಂತಟ್ಟತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ಅದು ನನಗೆ ನಿಚ್ಚಿಗೆ ಸ್ಫೂರ್ತಿಯನ್ನ ನನಗೆ ತಂದುಕೊಡುತ್ತೆ. ಸಾಹೇಬರು ನನಗೆ ಕಳೆದ ಬಾರಿನೂ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಬೋರ್ಡ್ ಚೇರ್ಮನ್ ಆಗಿದ್ದೆ. ಈಗ ಒಂದು ಸಮಿತಿಯ, ಉನ್ನತ ಮಟ್ಟದ ಸಮಿತಿಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಅದು ರಾಜ್ಯದ ಸೇವೆ ಮಾಡ್ತಕ್ಕಂಥದ್ದು, ಪರಿಸರದ ಸೇವೆ ಮಾಡ್ತಕ್ಕಂಥದ್ದು ಅವಕಾಶ ಸಿಕ್ಕಿದೆ. ಅದಕ್ಕೆ ನನಗೆ ಮುಖ್ಯವಾಗಿ ಅವ್ರ ಕಾರಣರಾಗ್ತಾರೆ. ಅವ್ರ ಜೊತೆನಲ್ಲಿ ನನಗೆ ಸ್ಫೂರ್ತಿ ನೀಡಿದಂಥವ್ರು ನನ್ನ ಕುಟುಂಬದವರು, ನನ್ನ ಫ್ಯಾಮಿಲಿ, ನಮ್ಮ ತಾಯಿ ಆಗಲಿ, ನಮ್ಮ ಅಣ್ಣ, ಪ್ರೇರಣೆ ನೀಡಿದಂಥ ತಂದೆ, ಎಲ್ಲ ನನ್ನ ಕುಟುಂಬ, ನನ್ನ ಫ್ಯಾಮಿಲಿ, ನನ್ನ ಸ್ನೇಹಿತರುಗಳು, ನನಗೆ ಜಾತಿನೂ ಮೀರಿದಂಥ ಸ್ನೇಹಿತರುಗಳು ಬಹಳಷ್ಟಿದ್ದಾರೆ. ನನಗೆ ಎಲ್ಲ ಕಮ್ಯುನಿಟಿ ಜೊತೆ ಒಡನಾಟ ಇದೆ. ನನಗೆ ನನ್ನ ಸಮುದಾಯನೂ ಮೀರಿ ಒಡನಾಟ ತುಂಬಾ ಇದೆ. ಅವರೆಲ್ಲ ನನಗೆ ಹೆಗ್ಲಿಗೆ ಕೊಟ್ಟು ಸಹಾಯ ಮಾಡಿದ್ದಾರೆ. ನನಗೆ ಸಂದರ್ಭಗಳಲ್ಲಿ ಇಲ್ಲ ನೀನು ಇಂಥದ್ದಾಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿ ಅವರು ಎಲ್ಲ ಸಹಾಯ ಮಾಡಿದ್ದಾರೆ. ಅವ್ರನ್ನೆಲ್ಲರನ್ನೂ ಯಾವಾಗಲೂ ನಾನು ಸ್ಮರಿಸ್ತಾ ಇರ್ತೀನಿ. ಯಾಕಂದ್ರೆ ಯಾವತ್ತೂ ಅಷ್ಟೇ ಸ್ಮರಣೆ ಇಲ್ಲದ ವ್ಯಕ್ತಿ ಅವನೇನೂ ಸಾಧಿಸಕ್ಕಾಗಲ್ಲ. ಅವನು ನಡೆದು ಬಂದಂತ ಹೆಜ್ಜೆ ಮತ್ತೆ ಯಾವಾಗಲೂ ಹಿಂದೆ ತಿರುಗಿ ನೋಡ್ತಕ್ಕಂಥದ್ದು, ಹಿಂದಿರುಗಿ ನೋಡ್ಕೋಬೇಕು ಯಾವಾಗಲೂ. ನಮ್ಗೆ ನಮ್ ಬೆನ್ನು ಕಾಣಿಸೋದಿಲ್ಲ, ಆದ್ರೂ ಹಿಂದಿರುಗಿ ನೋಡ್ತಕ್ಕಂಥದ್ದು. ಹಿಂದೆ ನಮಗೆ ಯಾರು ಬೆನ್ನು ತಟ್ಟಿರ್ತಾರೋ ಅವ್ರನ್ನ ಯಾರು ಕೂಡ ಮರಿತಕ್ಕಂಥದ್ದನ್ನು ಮಾಡಬಾರ್ದು. ಅದು ನನಗೆ ಒಂದು ಸ್ಫೂರ್ತಿ ಇಲ್ಲ ಸರ್. ರಿಯಲಿ ನೀವು ಹೇಳಿದ ಪದಗಳು ನಿಮ್ಮ ವ್ಯಕ್ತಿತ್ವದ ಒಂದು ಸಾರನೇ ಹೇಳ್ತು. ದಟ್ ನಾವ್ ಯಾವತ್ತೂ ಗ್ರಾಟಿಟ್ಯೂಡ್ನಲ್ ಫೀಲಿಂಗ್ ಅಲ್ಲಿ ಇರಬೇಕು. ಎಷ್ಟೇ ಮೇಲೋದು ನಮಗೆ ಒಂದು ಗ್ರಾಟಿಟ್ಯೂಡ್ ಇರ್ಬೇಕು. ದಟ್ ಇವರೆಲ್ಲ ನಮಗೆ ಸಪೋರ್ಟ್ ಮಾಡಿ ಆ ಒಂದು ದಾರಿಯಲ್ಲಿ ಸಹಕಾರ ನೀಡಿ ಬಂದಿದ್ದಾರೆ. ಫ್ರಮ್ ಪೇರೆಂಟ್ಸ್ ಟಿಲ್ ಯುವರ್ ಮಾರ್ಗದರ್ಶಕರು. ಸೊ ನೀವು ಸಿದ್ದರಾಮಯ್ಯ ಅವರ ನೇಮ್, ಸಾಹೇಬ್ರವರ ನೇಮ್ ತೆಕ್ಕೊಂಡ್ರಿ, ಜೊತೆಗೆ ಅಹಿಂದ ಚಳುವಳಿಯ ನೇಮ್ ತೆಕ್ಕೊಂಡ್ರಿ. ಸೊ ಅಲ್ಲಿ ನಮಗೆ ಪಾಯಿಂಟ್ ಬರೋದು ಏನಂದ್ರೆ, ನೀವು ನಮ್ಮ ಕುರಿಕಾಯವರ ಒಂದು ಪ್ರತಿನಿಧಿ, ಅಂದ್ರೆ ಆ ಒಂದು ಕುರಿಗಾರದ ಪ್ರತಿನಿಧಿ, ಮತ್ತೆ ನೀವು ಹಿಂದುಳಿದ ಸಮಾಜದ ಪ್ರತಿನಿಧಿಯಾಗೂ ಕೆಲಸ ಮಾಡ್ತೀರಾ. ಆ ಒಂದು ಅನುಭವಗಳು ಅಲ್ಲಿ ಯಾವ ತರ ಮಾಡ್ತೀರಾ? ಅಲ್ಲೊಂದು ಸ್ವಾವಲಂಬಿತನ ತರಬೇಕು ಎಲ್ಲ ಮಹಿಳೆಯರಲ್ಲಿ, ಪುರುಷರಲ್ಲಿ ಅಂತ, ಆ ಒಂದು ಸಂಗತಿಯನ್ನ. ಈ ಕುರಿಗಾರರು ಇದಾರಲ್ಲ, ಈ ಕುರಿಗಾರರು ನಮ್ಮ ರಾಜ್ಯದಲ್ಲಿ ಸುಮಾರು 80 ಲಕ್ಷ ಇದ್ದಾರೆ. ನಮ್ಮ ಜಿಲ್ಲೆನಲ್ಲೂ ಒಂದು 50,000ಕ್ಕಿಂತ ಹೆಚ್ಚಿದ್ದಾರೆ. ಈ ಕುರಿಗಾರರನ್ನ ಪ್ರತಿನಿಧಿಸ್ತಕ್ಕಂಥ ಯಾವುದೇ ಸಂಘಟನೆಗಳಿಲ್ಲ. ಅವರು ಒಂದ್ ರೀತಿ ಅಸಂಘಟಿತ ಕಾರ್ಮಿಕರು. ಪ್ರತಿನಿತ್ಯ ಅವರು ರಸ್ತೆನಲ್ಲೇ ಇರ್ತಾರೆ, ಗುಡ್ಡಗಾಡುಗಳ ಮೇಲೆ ಇರ್ತಾರೆ, ಅಸುರಕ್ಷಿತ ಜಾಗದಲ್ಲೇ ಅವರು ವಾಸ ಮಾಡ್ತಕ್ಕಂಥದ್ದು. ಅವರ ಅಭಿವೃದ್ಧಿಗಾಗಿ ಅವ್ರ ಪರವಾಗಿ ನಾನು ನಿಲ್ಬೇಕು ಅಂತಕ್ಕಂಥ ಅದನ್ನ ನನ್ನ ಯೋಚನೆ ಬಂದಿದೆ. ಯಾವಾಗಲೂ ಕೂಡ ಯಾರು ಕೆಳಸ್ತರದಲ್ಲಿದ್ದಾರೆ ಅವ್ರ ಜೊತೆಗೆ ನಾವು ನಿಂತಾಗ
ಎಲ್ಲ ಒಂದ್ ಕಡೆ ಅವರಿಗೂ ಒಂದು ಧೈರ್ಯ ಬರುತ್ತೆ ಅಂತಕ್ಕಂಥ ರೀತಿನಲ್ಲಿ ಒಂದು ಸಂಘಟನೆ ಪ್ರಾರಂಭ ಮಾಡ್ತೀನಿ ನಾನು. ಒಂದು 8 ವರ್ಷದ ಹಿಂದೆ ಪ್ರಾರಂಭ ಮಾಡಿ ಅವರಿಗೆ ಒಂದು ಸೊಸೈಟಿ ರಚನೆ ಮಾಡ್ತೀನಿ, ಕೋಆಪರೇಟಿವ್ ಸೊಸೈಟಿ. ಆ ಸೊಸೈಟಿ ಮೂಲಕ ಇವತ್ತಿಗೂ ಕೂಡ ಬರೀ ಈಗ ಅಸಂಘಟಿತ ಕುರಿಗಾರರಷ್ಟೇ ಬರ್ತಾ ಇಲ್ಲ. ಈಗ ನನ್ನ ಹತ್ರ ಎಲ್ಲ ವರ್ಗದವರು, ಈವನ್ ಎಲೈಟ್ ಕ್ಲಾಸ್ ಜನನು ಈಗ ಕುರಿ ಸಾಕಾಣಿಕೆ ಅಂತಕ್ಕಂಥದ್ದು ಈಗ ಎಲ್ಲರೂ ಇಟ್ಸ್ ಅ ಕಮರ್ಷಿಯಲ್ ಥಿಂಗ್ ಇವತ್ತು. ಅನಿಮಲ್ ಹಸ್ಬೆಂಡ್ರಿ ಈಗ ಅದು ಒಂದು ಜಾತಿಗೂ ಸೀಮಿತ ಆಗಿದೆ. ಈಗ ಹಿಂದೆ ಬರೀ ಕುರುಬರು ಮಾತ್ರ ಕುರಿ ಕಾಯ್ತಿರ್ತಕ್ಕಂಥದ್ದು ಆ ಸಮಾಜ ಇತ್ತು. ಈಗ ಅದನ್ನು ಮೀರಿ ಈಗ ಗೊಲ್ಲ ಸಮುದಾಯ ಬಂದಿದೆ, ವೀರಶೈವ ಸಮಾಜದವರು ಎಲ್ಲರೂ ಕೂಡ ಈ ನಮ್ಮ ಕುರಿ ಇದಕ್ಕೆ ಪಶುಸಂಗೋಪನೆ ಬರ್ತಾ ಇದ್ದಾರೆ, ಕುರಿ ಸಾಕಾಣಿಕೆಗೆ ಬರ್ತಾ ಇದ್ದಾರೆ. ಸೊ ಈಗ ಎಲ್ಲ ಒಂದ್ ಕಡೆ ಡಿಮ್ಯಾಂಡ್ ಇರ್ತಕ್ಕಂಥ ಒಂದು ಆಹಾರ ಪ್ರಾಡಕ್ಟ್ ಅದು. ಹಾಗಾಗಿ ನಮ್ಗೆ ಹೆಚ್ಚಿನ ಮಾರುಕಟ್ಟೆ ಇದೆ. ಆದ್ರೆ ಸಾಕಾಣಿಕೆ ಮಾಡ್ತಕ್ಕಂಥವ್ರು ಮಾರುಕಟ್ಟೆಗೆ ಪೂರೈಕೆ ಆಗ್ತಕ್ಕಂಥ ಆ ಕ್ವಾಂಟಿಟಿ ಇನ್ನು ಒಂದು ಸಿಸ್ಟಮ್ಯಾಟಿಕ್ ಆರ್ಗನೈಸೇಷನ್ ಬೇಕು. ಅದು ಇನ್ನೂ ಬೇಕು. ಅಂದ್ರೆ ನಾನು ಈಗಿನ ಪ್ರಾರಂಭಿಕ ಹಂತದಲ್ಲಿ ಇನ್ನೂ ಬೇಕು. ಅದನ್ನ ಮಾಡ್ತಕ್ಕಂಥದ್ದು ಮತ್ತು ಅವ್ರ ಪರವಾಗಿ ನಿಂತ್ಕೊಂಡು ಅವರಿಗೆ ವ್ಯಾಪಾರ ವಹಿವಾಟು ಮತ್ತು ಅವರಿಗೆ ಸಾಕಾಣಿಕೆ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೂ ಕೂಡ ಒಂದಷ್ಟು ಕಾರ್ಯಾಗಾರಗಳು ನಾವು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಜೊತೆ, ಆಮೇಲೆ ಹೆಸರುಘಟ್ಟದಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಹೆಸರುಘಟ್ಟಕ್ಕೆ ಕಳಿಸ್ತಾ ಇರ್ತೀವಿ. ನಮ್ಮ ಇಲ್ಲಿಂದ ಕಳಿಸ್ತಾ ಇರ್ತೀವಿ. ಪ್ರತಿ ತಿಂಗಳಲ್ಲಿ ನಡೆಯುತ್ತೆ. ಇಲ್ಲಿಂದ ಕಳಿಸ್ತಾರೆ. ಯಾರ್ಯಾರು ಆಸಕ್ತಿ ಇದೆ ಸಾಕ್ಲಿಕ್ಕೆ ಅವ್ರಿಗೆಲ್ಲ ಕಳಿಸ್ತಾ ಇರ್ತೀವಿ. ಆಮೇಲೆ ಎಲ್ಲೆಲ್ಲಿ ಕುರಿಗಾರರಿಗೆ ಸೌಲಭ್ಯಗಳಿದಾವೆ ಅದನ್ನ ಮಾಹಿತಿ ಕೊಡ್ತಾನೆ ಇರ್ತೀವಿ. ಮತ್ತೆ ಕುರಿ ಸಾಕಾಣಿಕೆ ಬಗ್ಗೆ ಆಸಕ್ತಿ ಇದ್ದು ನಮ್ಮ ಹತ್ರ ಬರ್ತಕ್ಕಂಥವ್ರು ಪ್ರತಿದಿನ 2, 3, 5 ಜನ ಬರ್ತಾನೆ ಇರ್ತಾರೆ ನನ್ನ ಹತ್ರ. ಅದಕ್ಕಾಗಿ ಒಂದಷ್ಟು ಸಮಯ ಕೊಡ್ತೀನಿ. ಯಾಕಂದ್ರೆ ಯಾರ್ದೋ ಒಬ್ಬನ ಬದುಕು ಇದರಿಂದ ಸೃಷ್ಟಿಯಾಗುತ್ತೆ ಅಂತಂದಾಗ ನಮಗೂ ಒಂದು ಸಾರ್ಥಕತೆ ಅದರೊಳಗೆ. ನಾನು ತಿಳಿದಿದ್ದನ್ನು ಅವ್ರಿಗೆ ಹೇಳ್ಬೋದಲ್ಲ. ಹಾಗಾಗಿ ಈ ಸಾಕಾಣಿಕೆಯಲ್ಲಿ ನಾನು ಈ ಸಂಘಟನೆ ಪ್ರಾರಂಭ ಆದಾಗ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ನ ಇಲ್ಲಿಗೆ ಕರೆಸಿದ್ದೆ, ಚಿಕ್ಕಮಗಳೂರಿಗೆ ಕರೆಸಿ ದೊಡ್ಡ ಒಂದು ಸಮಾವೇಶ, ಕುರಿಗಾರರ ಸಮಾವೇಶ. ಯಾವ ವರ್ಷದಲ್ಲಿ ಸರ್ ಇದು 2015. ಈ ಕಲಾಮಂದಿರದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿ, ಕುವೆಂಪು ಕಲಾಮಂದಿರದಲ್ಲಿ ಕುರಿಗಾರರ ಒಂದು ಸಮಾವೇಶ, ಸಹಕಾರ ಸಂಘದ ಪ್ರಾರಂಭೋತ್ಸವ. ಇದಕ್ಕೆ ಪಶುಸಂಗೋಪನಾ ಮಂತ್ರಿ ಆಗಿದ್ರು ಅವಾಗ ಮಂಜು ಬಂದ್ರು. ಮಂಜು ಅವರು ಕಾರ್ಯಕ್ರಮ ಎಲ್ಲ ಮುಗೀತು. ಅಲ್ಲಪ್ಪ, ನೀನು ಕುರಿಗಾರರ ಪ್ರತಿನಿಧಿ ಅಂತೀಯ, ನೀನ್ ಕುರಿ ಕಾಯ್ತಿದ್ಯಾ, ಗೊತ್ತಾ ನಿನಗೆ ಕುರಿ ಸಾಕಾಣಿಕೆ ಬಗ್ಗೆ? ಅವ್ರು ಸರಿಯಾದ ಪ್ರಶ್ನೆ ಕೇಳಿದ್ರು. ಸರ್, ನೀವು ಪಶುಸಂಗೋಪನಾ ಸಚಿವರು ನೀವು ಅಂತಂದೆ. ಬಾ ನನ್ನ ಹತ್ರ ಎಷ್ಟು ಕುರಿ ಇದಾವೆ ನೋಡು, ಎಷ್ಟು ಹಸು ಇದಾವೆ ನೋಡು, ನಾನು ಸಾಕಿದ್ದೀನಿ ಅಂತಂದ್ರು. ಅವಾಗ ನನಗೊಂಥರ ಇದು ಬಂತು. ಅವಾಗ ನಾನು ಒಂದಷ್ಟು ಈಗ ಕುರಿಗಳನ್ನ ಸಾಕ್ತಾ ಇದ್ದೀನಿ. ಸಾಕಾದ್ರು ಯಾಕಂದ್ರೆ ಈಗ 100 ಕುರಿ ಇದಾವೆ. ಈಗ ನಮ್ಮ ಅನುಭವದ ಜೊತೆ ಮಾತಾಡ್ಬೇಕು ಯಾವಾಗ್ಲೂ. ಸೊ ಅವಾಗ ಈಗ ಯಾರ್ಯಾರು ಬರ್ತಾರೆ ಕುರಿ ಸಾಕಾಣಿಕೆ ಬಗ್ಗೆ, ನಾನೀಗ ಪಾಸಿಟಿವ್ ನೆಗೆಟಿವ್ ಎರಡೂ ಹೇಳ್ತೀನಿ. ಬಹಳಷ್ಟು ಜನ ಯೂಟ್ಯೂಬ್ ಚಾನಲ್ ನೋಡಿ ಯೂಟ್ಯೂಬ್ ನಲ್ಲಿ ಇಷ್ಟು ಕುರಿ ಸಾಕಾಣಿಕೆ, ಇದು 100 kg ಬರುತ್ತೆ, 200 kg ಬರುತ್ತೆ, ಒನ್ ಸೈಡೆಡ್ ವ್ಯೂ ಇರುತ್ತೆ. ಅದು ವ್ಯಾಪಾರೀಕರಣದ ಉದ್ದೇಶ ಇಟ್ಕೊಂಡಿರುತ್ತದು. ಬಿಸ್ನೆಸ್ ಆಂಗಲ್ ಅಲ್ಲಿ ಯೋಚನೆ ಮಾಡಿ ಬಹಳಷ್ಟು ಜನ ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಹಾಗಾಗಿ ನಾನು ಅವ್ರಿಗೆ ನೈಜವಾದ ಚಿತ್ರಣ ಹೇಳ್ತೀನಿ. ಈ ರೀತಿ ಇದೆ, ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಇದ್ರ ಮೇಲೆ ನಿಮ್ದು ಅಂತ. ಈಗ ತುಂಬಾ ಜನ ಬರ್ತಾ ಇದ್ದಾರೆ ಸಾಕಾಣಿಕೆಗೆ, ಆ ಫೀಲ್ಡ್ ಒಳಗೂ ಇಳಿತಾ ಇದ್ದಾರೆ. ಎರಡೂ ಜನ ಇದ್ದಾರೆ ಕೆಲಸದಲ್ಲಿ ಇರ್ತಕ್ಕಂಥವ್ರು. ಎಲ್ಲರೂ ಮಿಕ್ಸಪ್ ಆಗಿ ಒಂದು ದೊಡ್ಡ ಉದ್ಯಮ ಆಗ್ಬೇಕು ಅಂತ ಒಂದು ಆಸೆ ಇದೆ ನನಗೆ. ಅದಕ್ಕೆ ಪ್ರಮೋಟಿವ್ ಆಗಿ ನಾನು ಕೆಲಸ ಮಾಡ್ಬೇಕು ಅಂತ ಒಂದು ಆಸಕ್ತಿ ನನಗೆ ಇದೆ. ಅದ್ರ ತುಂಬಾ ಅದು ಕಲ್ಪನೆಗಳಿದೆ. ಅದನ್ನ ಸಾಕಾರಗೊಳಿಸ್ತಕ್ಕಂಥದ್ರಲ್ಲಿ 1 by 1 ಹೆಜ್ಜೆ ಇಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಕುರಿ ಗೊಬ್ಬರನ ನಾವು ತಯಾರು ಮಾಡಿ ಬ್ರ್ಯಾಂಡ್ ಮಾಡಿ ಅದನ್ನ ಮಾರುಕಟ್ಟೆ ಬಿಡ್ಬೇಕು ಅಂತೇಳಿ ನೈಸ್ ಐಡಿಯಾ ನಾವು ಮಾಡ್ತಿದ್ದೀವಿ. ಈ ತರದ್ದೆಲ್ಲ ಒಂದಷ್ಟು ಕುರಿ ಸಾಕಾಣಿಕೆಗೆ ಸಂಬಂಧಪಟ್ಟಂಗೆ ನಾನು ಆಲೋಚನೆ ಮಾಡ್ತಾ ಇದ್ದೀನಿ. ಬಟ್ ಅದಕ್ಕೆ ಬಹಳಷ್ಟು ಜನ ನಮ್ಮ ಹಿಂದ್ಗಡೆ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಒಂದು ಸಮಾಜದ ಏಳಿಗೆಗಾಗಿಲಿ, ಒಂದಿಷ್ಟು ಜನರ ಏಳಿಗೆಗಾಗಿಲಿ, ಅದಕ್ಕೆ ನಿಮ್ಮ ಟೈಮ್, ನಿಮ್ಮ ಪ್ಲಾನಿಂಗು, ನಿಮ್ಮ ಇಚ್ಛಾಶಕ್ತಿ, ನಿಮ್ಮ ಸಂಕಲ್ಪಗಳು ಎಲ್ಲದೂ ಇಟ್ಕೊಂಡು ನೀವು ನಡೀತಾ ಇದ್ದೀರಾ ಸರ್. ನಿಮ್ಮ ಸಂಕಲ್ಪಗಳು ಸಿದ್ಧಿ ಆಗ್ಲಿ ಅಂತ ನಾವು ಮತ್ತೆ ನಮ್ಮ ವೀಕ್ಷಕರು ಎಲ್ಲರೂ ಪ್ರಾರ್ಥಿಸ್ತೀವಿ.
ಸೊ ಯು ಆರ್ ಎಪಿಟಮ್ ಆಫ್ ಟ್ರೂ ಲೀಡರ್ಶಿಪ್ ಸರ್ ಆ ವಿಷಯದಲ್ಲಿ, ಅದ್ರಲ್ಲಿ ಎರಡು ಮಾತೇ ಇಲ್ಲ ಸರ್. ಇಲ್ಲ, ನಾನೇನು ಅಷ್ಟು ಆ ಒಂದು ದೊಡ್ಡ ಮಟ್ಟದಲ್ಲಿ ಆಲೋಚನೆ ಮಾಡ್ತಿಲ್ಲ. ನನಗಿಂತ ದೊಡ್ಡದಾಗಿ ಆಲೋಚನೆ ಮಾಡ್ತಕ್ಕಂಥದ್ದು ಬಹಳ ಜನ ನನ್ನ ಹಿಂದೆ ಇದ್ದಾರೆ. ನನ್ಗೆ ಅವರೆಲ್ಲ ಸಹಾಯ ಮಾಡ್ತಿದ್ದಾರೆ. ಬಟ್ ಸ್ಮಾಲ್ ಹನಿ ಹನಿ ಕೂಡಿದ್ದಾರೆ ಕೂಡಿದ್ದಾರೆ ಅಲ್ಲ, ನನ್ನಂತವ್ರು ಈ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ಸಾವಿರಾರು ಜನ ಸೇರಿದ್ರೆ ದೊಡ್ಡ ಇದಾಗ್ಬೋದು ಅಂತ ನನ್ನ ಅನುಭವ. ಆಮೇಲೆ ಇದೊಂದು ಕೇಳ್ತಿದ್ರಿ ನೀವು, ಹಿಂದುಳಿದ ವರ್ಗದ ಬಗ್ಗೆ ನನಗೆ ಆಸಕ್ತಿ ಮೂಡಿದ್ದೆ ಸಿದ್ದರಾಮಯ್ಯನವರಿಂದ. ಇದಕ್ಕೊಂದು ಸಂಘಟನೆ ನಾವು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಹಿಂದುಳಿದ ವರ್ಗಗಳ ಸಮಾಜನ ಸೇರಿಸಿ ಒಂದು ಸಂಘಟನೆ ಮಾಡಿ ಅದಕ್ಕೆ ನಾನು ಈ ವರ್ಕಿಂಗ್ ಪ್ರೆಸಿಡೆಂಟು. ಅಂದ್ರೆ ಇನ್ನು ಆಕ್ಟಿವ್ ಆಗಿ ಮಾಡ್ಬೇಕು, ಅದನ್ನ ಆಕ್ಟಿವ್ ಆಗಿ ಮಾಡ್ಬೇಕು. ಅವರೆಲ್ಲ ಮೆಂಬರ್ಸ್ ಇದ್ದಾರೆ, ಎಲ್ಲ ಜಿಲ್ಲಾ ಸಂಘಗಳ ಅಧ್ಯಕ್ಷರು ಅಲ್ಲಿ ಮೆಂಬರ್ಸ್ ಇದ್ದಾರೆ. ಅವರಿಗೆ ಈಗ ನಾವು ಸಾಮಾಜಿಕ ನ್ಯಾಯದ ಬಗ್ಗೆ ಯೋಚನೆ ಮಾಡ್ತೀವಿ. ನನ್ನ ಪಕ್ಷನೂ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಒಂದು ಸೈದ್ಧಾಂತಿಕ ನಿಲುವನ್ನೇ ಇಟ್ಕೊಂಡಿದೆ. ಸೊ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಬೇಕು ಅಂತೇಳಿ ಈ ಎಲ್ಲ ಸಮಾಜಗಳಿಗೆ ಒಂದಷ್ಟು ಅವಾಗ ಸೇರಿಸಿ, ಅಥವಾ ಅವ್ರಿಗೆ ಯಾವ್ದಾದ್ರು ಒಂದು ಸ್ಕೀಮ್ಸ್ ಬಂದರೆ ಬ್ಯಾಕ್ವರ್ಡ್ ಕ್ಲಾಸು ನಿಗಮದಿಂದ ಇರಲಿ ಬೇರೆ ಬೇರೆ ಅರ್ಥದಲ್ಲಿ ಏನೇನು ಪ್ರಯೋಜನ ಸಿಗುತ್ತೆ ಅಂತ ಹೇಳ್ತಕ್ಕಂಥದ್ದು, ಅವೇರ್ನೆಸ್ ಜಾಗೃತಿ ಮೂಡಿಸ್ತಕ್ಕಂಥದ್ದು ಮಾಡ್ತಾ ಇದೀವಿ. ಜೊತೆನಲ್ಲಿ ಆ ಸಮುದಾಯಗಳಿಗೆ ಫಸ್ಟ್ ಒಂದು ಸೂರು ಇಂಪಾರ್ಟೆಂಟ್ ಎಲ್ಲರಿಗೂ. ಹಾಗಾಗಿ ಆ ಸಮುದಾಯ ಭವನಗಳನ್ನು ಕಟ್ಟಲಿಕ್ಕೆ ಮುಖ್ಯಮಂತ್ರಿಗಳ ಹತ್ರ ನಾನು ಈಗಾಗಲೇ ಸುಮಾರು ಒಂದು 6-7 ಸಮುದಾಯಕ್ಕೆ ಅನುದಾನನ ಕೊಡಿಸಿದ್ದೀನಿ. ಕೊಡಿಸಿ ಅದು ಪ್ರಮೋಟ್ ಮಾಡ್ತೀವಿ. ಇಲ್ಲಿ ಶಾಸಕರು ಕೂಡ ಅದ್ರ ಬಗ್ಗೆ ಆಸಕ್ತಿ ಇದ್ದಾರೆ. ಇಲ್ಲಿನ MLA HD ತಮ್ಮಯ್ಯನವರು, ಅವರು ಕೂಡ ನನ್ನ ಜೊತೆ ಡಿಸ್ಕಷನ್ ಮಾಡ್ತಿರ್ತಾರೆ. ಅವರು ನಾವು ಕೂಡಿ ಇನ್ನಷ್ಟು ಸಹಾಯ ಮಾಡಬೇಕು ಈ ಎಲ್ಲ ಸಮಾಜಗಳಿಗೆ. ಯಾಕಂದ್ರೆ ಈ ಚಿಕ್ಕಮಂಗ್ಳೂರಲ್ಲಿ ಸಣ್ಣ ಸಣ್ಣ ಸಮಾಜಗಳು ಪಾಪ ಅವರಿಗೆ ಶಕ್ತಿ ತುಂಬ, ನಾವೊಬ್ರು ಜನಪ್ರತಿನಿಧಿ ಸಾರ್ವಜನಿಕ ಜೀವನದಲ್ಲಿ ಇದೀವಿ ಅಂತಂದ್ರೆ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ಬೇಕು. ಆ ನಿಟ್ಟಿನಲ್ಲಿ ನಾವು ಈ ಸಣ್ಣ ಸಮಾಜಗಳನ್ನ, ಫಾರ್ ಎಕ್ಸಾಂಪಲ್ ತಿಯಾನ್ ಅಂತ ಒಂದು ಸಮಾಜ ಇದೆ ಇಲ್ಲಿ, ಮಲಯಾಳಿ ಈಡಿಗರು. ಆ ಸಮಾಜ ಬರೀ 2,000 ಜನ ಇದ್ದಾರೆ. ಅವ್ರಿಗೆ ಯಾರು ಶಕ್ತಿ, ಸವಿತಾ ಸಮಾಜ ಕ್ಷೌರಿಕ ವೃತ್ತಿ ಮಾಡ್ಕೊಂಡು ಹೋಗ್ತಕ್ಕಂಥವ್ರು, ಅವ್ರಿಗೆ ಎಷ್ಟು ಜನ ಇದಾರೆ ಪಾಪ. ಅವರು ಒಂದು 4-5 ಜನ, 3-4 ಜನ ಇದ್ದಾರೆ ಇಲ್ಲಿ. ಈ ರೀತಿ ಸಣ್ಣ 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 ಸಮಾಜಗಳು, ಮೈಕ್ರೋಸ್ಕೋಪಿಕ್ ಮೈನಾರಿಟೀಸ್ ಅಂತ ಇವ್ರಿಗೆ ನಾವು ಅತಿ ಸೂಕ್ಷ್ಮವಾಗಿ ಅವ್ರನ್ನ ನಮಿಸಿದ ಮೈಕ್ರೋಸ್ಕೋಪಿಕ್ ಮೈನಾರಿಟೀಸ್ ಅವರು. ಸೊ ಅಲ್ಪಸಂಖ್ಯಾತರೊಳಗೆ ಅಲ್ಪಸಂಖ್ಯಾತರು, ಆ ಥರದ ಸಮಾಜಗಳಿದಾವೆ ಇಲ್ಲಿ. ಅವರಿಗೆ ಒಂದಷ್ಟು ಬಲ ತುಂಬಬೇಕು, ಆರ್ಥಿಕತೆ ತುಂಬಬೇಕು, ಅವರಿಗೆ ಆರ್ಥಿಕವಾಗಿ ಅವ್ರನ್ನ ಸದೃಢ ಮಾಡಬೇಕು. ಅವರಲ್ಲೇ ಒಂದಷ್ಟು ಹಣ ಉಳಿತಾಯ ಮಾಡ್ತಕ್ಕಂಥದ್ದು ಬಗ್ಗೆ ಉತ್ತೇಜನ ನೀಡಬೇಕು. ಅವ್ರಿಗೆ ಒಂದಷ್ಟು ಸಮುದಾಯ ಭವನಗಳು ನಾವು ಒಂದಷ್ಟು ಸರ್ಕಾರದ ಮೂಲಭೂತ ಸೌಕರ್ಯಗಳು ನಾವು ಕಲ್ಪಿಸ್ಕೊಡ್ಬೇಕು. ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡ್ತಿದ್ದೀವಿ. ಮುಂದುವರೆದಂಗೆ ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಆ ಥಾಟೇ ಒಂದು ತುಂಬಾ ಚೆನ್ನಾಗಿದೆ ಸರ್. ಅಂದ್ರೆ ನಾವು ವಾಯ್ಸ್ ಆಫ್ ಯಾರ್ಯಾರಿಗೆ ವಾಯ್ಸ್ ಇಲ್ಲ ಅವ್ರಿಗೆ ವಾಯ್ಸ್ ಆಗದೆ ಒಂದು ಫಸ್ಟ್ ಸ್ಟೆಪ್ ಗುಡ್ ಗವರ್ನೆನ್ಸ್ ಅಲ್ಲಿ. ಸೊ ಅದೊಂದು ರಿಯಲಿ ಇನ್ಸ್ಪಿರೇಷನಲ್ ಸರ್. ಅಲ್ಲಿ ಎಲ್ಲ ಜನಪ್ರತಿನಿಧಿಗಳು ಆಲೋಚನೆ ಮಾಡಬೇಕು. ಈಗ ಆಲೋಚನೆ ಮಾಡ್ತಕ್ಕಂಥದ್ದು ಬರೀ ಮತ ಬ್ಯಾಂಕ್ ಬಗ್ಗೆ ಆಲೋಚನೆ ಮಾಡಿ ಯಾವ ಬಲಿಷ್ಠ ಸಮುದಾಯಗಳು ಅವನ್ನ ಮಾತ್ರ ನಾನು ಅಟ್ರಾಕ್ಟ್ ಮಾಡ್ಕೊಂಡು ಇರ್ತಕ್ಕಂಥ ಸರ್ಕಾರದ ಅನುದಾನನ ಈ ಬಲಿಷ್ಠ ಸಮುದಾಯಗಳಿಗೆ ಹಾಕಿದ್ರೆ ಈ ಕೆಳಗಿರ್ತಕ್ಕಂಥ ಸಮಾಜಗಳಿಗೆ ನಾವು ಅವಕಾಶ ಕಲ್ಪಿಸ್ಕೊಡ್ಲಿಲ್ಲ ಅಂದ್ರೆ ಅಂಬೇಡ್ಕರ್ ಬರೆದಂತ ಸಂವಿಧಾನಕ್ಕೆ ಅಪಮಾನ. ಅಲ್ವಾ? ಸೊ ಆ ನಿಟ್ಟಿನಲ್ಲಿ ಯಾವುದೇ ಜನಪ್ರತಿನಿಧಿ ಆಲೋಚನೆ ಮಾಡ್ಬೇಕು ಅಂತ ಅನ್ಕೊಳ್ತೀನಿ ನಾನು. ಸೂಪರ್ ಸರ್. ಇಷ್ಟೊತ್ತು ನಾವು ನಿಮ್ಮ ಒಂದು ಸಾಮಾಜಿಕ ಬದುಕಾಗಿರ್ಲಿ, ನಾವು ನಿಮ್ಮ ಬಾಲ್ಯ, ಹುಟ್ಟು, ರಾಜಕೀಯ, ಅದು ಇದು ಎಲ್ಲ ಇದನ್ನು ನೋಡ್ಕೊಂಡ್ ಬಂದ್ವಿ. ಅದ್ರ ಜೊತೆಗೆ ನೀವು ಒಂದು ಸೋಷಿಯಲ್ ರೋಲ್ ಆಗಿ ನಿಮ್ಮ ಜೀವನದಲ್ಲಿ ಇರುತ್ತೆ. ಅದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವೊಬ್ರು ಮಗ ಆಗಿರ್ತೀರಾ, ನೀವೊಬ್ರು ಹಸ್ಬೆಂಡ್ ಆಗಿರ್ತೀರಾ, ಫಾದರ್ ಆಗಿರ್ತೀರಾ. ಸೊ ಈಗ ನಮ್ ಜೊತೆ ಅವರ ಒಂದು ವೈಯಕ್ತಿಕ ಜೀವನದ ಒಂದು ಚಿತ್ರಣ ಕೊಡೋಕೆ ಅಮ್ಮ ಅವರು ನಮ್ ಜೊತೆ ಸೇರ್ಕೊಂಡಿದ್ದಾರೆ. ಅಮ್ಮ, ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ತೆ ಅಮ್ಮ. ಸರ್ ಬಗ್ಗೆ, ಸರ್ ನಮಗೆ ಸಮಾಜದಲ್ಲಿ ಏನೇನ್ ಮಾಡಿದ್ದಾರೆ ಅಂತ ಪರಿಚಯ ಆಗಿದೆ, ಮತ್ತೆ ಜನರಿಗೂ ಗೊತ್ತು. ಮನೇಲಿ ಅವ್ರು ಹೇಗೆ ಅಮ್ಮ ನಿಮ್ ಜೊತೆ ಆಸ್ ಅ ಹಸ್ಬೆಂಡ್? ಎಲ್ಲಾ ಮನೆಗಳು ಹೇಗಿರ್ತಾರ ಹಾಗೇನೆ ಇರ್ತಾರೆ. ಗಂಡಾಗಿ, ತಂದೆ ಆಗಿ, ಮಗನಾಗಿ ಇರ್ತಾರೆ. ಸೊ ನೀವು ಅವರಿಗೆ ಸಮಯ ಬಿಡುವಾದಾಗ ನೀವು ಅವರು ಹೊರಗಡೆ ಹೋಗೋದು ಏನಾದ್ರು ಆ ತರದ ವಿಷಯಗಳನ್ನ ಶೇರ್ ಮಾಡ್ಕೋಬಹುದಾ? ಸಮಯ ಸಿಗೋದ್ ಕಮ್ಮಿ, ಸಿಕ್ಕಾಗ ಎಲ್ಲರೂ ಹೋಗ್ತೀವಿ. ನಿಮ್ ಜೊತೆ ನಿಮಗೆ ಟೈಮ್ ಕೊಟ್ಟಾಗ ಅಮ್ಮ ಅವರು ಏನ್ ಚರ್ಚೆ ಮಾತಾಡ್ತಾರೆ, ಏನ್ ಮಾತಾಡ್ತಾರೆ ಮಕ್ಳು ಬಗ್ಗೆ, ಅದೊಂದು ವಿವರಣೆಯಾಗಿ ಸರ್ ನೀವು ಮಾತಾಡ್ಬೋದು.
ಹೇಳ್ಬೋದು. ಮಕ್ಳ ಬಗ್ಗೆ ಮಾತಾಡ್ಕೋತೀವಿ, ಮನೆ ಬಗ್ಗೆನೇ ಯೂಶಲಿ ಟೈಮ್ ಕೊಟ್ಟಾಗ ಜಾಸ್ತಿ ಮಾತಾಡೋದು ಮನೆ ಬಗ್ಗೆನೆ. ಫ್ಯೂಚರ್ ಬಗ್ಗೆ ಮಾತಾಡ್ತೀವಿ, ಮನೆ ಬಗ್ಗೆ ಮಾತಾಡ್ತೀವಿ. ಏನ್ ಅನ್ಸುತ್ತೆ ಅಮ್ಮ, ಈ ತರ ಎಲ್ಲಾ ಫೀಲ್ಡ್ ಅಲ್ಲೂ ನಾವು ಎಲ್ಲೂ ಆ ತರ ವ್ಯಕ್ತಿತ್ವ ನಾವು ನೋಡೋದು ತುಂಬಾ ಕಮ್ಮಿ. ಸೊ ಆ ತರ ಒಂದು ವ್ಯಕ್ತಿತ್ವ ನಿಮ್ ಮನೇಲಿ ಇರುವಾಗ, ನಿಮ್ ಜೊತೆನೆ ಇರುವಾಗ, ನೀವು ಅವ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಇಷ್ಟು ವರ್ಷ ಜರ್ನಿಲಿ? ಅಂದ್ರೆ ಈಗ ಮಾಮೂಲಿ ಜನರಲ್ ಆಗಿ ಈಗ ಹಸ್ಬೆಂಡ್ ಅಂಡ್ ವೈಫ್ ಹೇಗಿರ್ತಾರೆ, ಈಗ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿನೇ ತಗೊಳ್ಳಿ, ಅವ್ರು ಹೇಗಿರ್ತಾರ ಆ ತರ ಇರೋಕ್ ಆಗೋದಿಲ್ಲ. ಅಂದ್ರೆ ಅದನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ ನಾವು. ಈಗ 5 ಗಂಟೆಗೆ ಮನೆಗೆ ನಮ್ಮ ಫ್ಯಾಮಿಲಿ ಅಂದ್ರೆ ನಮ್ಮ ಅಪ್ಪ ಅಮ್ಮನ ಫ್ಯಾಮಿಲಿ, ಅಲ್ಲಿ ಅಪ್ಪ 5 ಗಂಟೆಗೆ ಬರೋರು, ನಮ್ಮ ಜೊತೆಗೆ ಸ್ಪೆಂಡ್ 5 ಗಂಟೆಯಿಂದ ನಮ್ದೇ ಟೈಮು, ನಮ್ಮ ಜೊತೆ ಕೂರೋರು, ಕಷ್ಟ ಸುಖ ಮಾತಾಡೋರು, ಆಮೇಲೆ ನಮ್ದು ಓದಿನ ಟೈಮ್, ಮತ್ತೆ ಊಟಕ್ಕೆ ಸೇರ್ತಾ ಇದ್ವಿ. ಈಗ ಆ ಥರದ ರೊಟೀನ್ ಇವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಇವ್ರದ್ದು ಟೈಮ್ದೇ ಬೇರೆ ತರ ಇರುತ್ತೆ. ಅವ್ರು ಏನ್ ಟೈಮ್ ಕೊಡ್ತಾರೋ ಅದಲ್ಲಿ ನಾವು ಸ್ಯಾಟಿಸ್ಫ್ಯಾಕ್ಷನ್ ಕಂಡ್ಕೋಬೇಕಷ್ಟೇ. ಸರ್, ಇನ್ನು ಮದುವೆ ವಿಷಯಕ್ಕೆ ಬಂದ್ರೆ, ಇದು ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್, ಅಥವಾ ಮನೇಲಿ ಹುಡುಕಿದಂತದ ಆ ಒಂದು ಪರಿಚಯ, ಜೊತೆಗೆ ಅಮ್ಮನ ಬಗ್ಗೆ ನಿಮ್ಮ ಅಭಿಪ್ರಾಯ? ನನಗೆ ಹೆಂಗೆ ಅಂತಂದ್ರೆ, ಮದುವೆ ಬಗ್ಗೆ ಈ ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ನಾನು ತುಂಬಾ ಆಸಕ್ತಿ ಕೊಟ್ಟು ಮದುವೆ ಬಗ್ಗೆ ನಾನು ಆಲೋಚನೆ ಮಾಡಿದವನಲ್ಲ. ಆದರೆ 2006 ನಾನು ವಿಧಾನ ಪರಿಷತ್ತಿಗೆ ಕಂಟೆಸ್ಟ್ ಮಾಡ್ತೀನಿ. ವಿಧಾನ ಪರಿಷತ್ ಅಗೇನ್ಸ್ಟ್ DH ಶಂಕರಮೂರ್ತಿ, ಅವತ್ತಿನ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿರ್ತಾರೆ ಅವರು. ಅವರೆದ್ರಿಗೆ ನನ್ನ ಸ್ಪರ್ಧೆ ನಡೆಯುತ್ತೆ. ಅದು ನಮ್ಮ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಯಿಂದ, ಸೌತ್ ವೆಸ್ಟ್ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಯಿಂದ ನಾನು ಸ್ಪರ್ಧೆ ಮಾಡಿರ್ತೀನಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ. ಸೊ ಆ ಸಂದರ್ಭದಲ್ಲಿ ನಾನು ಚಿಕ್ಕಮಗಳೂರು, ಶಿವಮೊಗ್ಗ, ಮಡಿಕೇರಿ, ಉಡುಪಿ, ಮಂಗಳೂರು, ಪಾರ್ಟ್ ಆಫ್ ದಾವಣಗೆರೆ ಜಿಲ್ಲೆ, ಇಷ್ಟು ವ್ಯಾಪ್ತಿ, ಬಹಳ ದೊಡ್ಡ ವ್ಯಾಪ್ತಿ ಬರ್ತದೆ. ಅಲ್ಲೆಲ್ಲ ಸಂಚಾರ ಮಾಡ್ತಿರ್ತೀನಿ. ಅವಾಗ ಶಿವಮೊಗ್ಗಕ್ಕೂ ಹೋಗ್ತೀನಿ. ಶಿವಮೊಗ್ಗಕ್ಕೆ ಹೋದ ನಂತರ ನಮ್ಮ ಅಂದ್ರೆ ಮಾವನವರು, ಇವ್ರ ತಂದೆ ಅಲ್ಲಿ ಡೆಪ್ಟಿ ತಹಸೀಲ್ದಾರ್ ಆಗಿರ್ತಾರೆ. ಡೆಪ್ಟಿ ತಹಸೀಲ್ದಾರ್ ಆಗಿದ್ದು ನಾನು ಅಂದ್ರೆ ನಮ್ಮ ಸಮಾಜದ ಒಬ್ಬ ಹುಡುಗ ಚುನಾವಣೆಗೆ ನಿಂತಿದ್ದಾನಂತೆ, ಹಿಂಗೆಲ್ಲ ಇದ್ದಾರೆ, ಈ ತರ ಇದೆ, ಮದುವೆ ಆಗಿರುವಂತೆ ಅಂತ ಅವ್ರು ಒಂದು ಚರ್ಚೆ ಬರುತ್ತೆ. ಅಲ್ಲಿ ಪ್ರಸ್ತಾವನೆ ಇವ್ರ ಮುಂದೆ ಇಡ್ತಾರೆ, ಇವ್ರು ಒಪ್ಕೊಳ್ತಾರೆ. ಆಮೇಲೆ ನನಗೂ ಬೇರೆ ಮುಖ ಈ ಪ್ರಸ್ತಾವನೆ ಬಂದಾಗ ನಾನು ಒಪ್ಕೊಳ್ತೀನಿ. ಇದು ಅರೇಂಜ್ ಅದರಲ್ಲಿ ಬೇರೆ ಏನಿಲ್ಲ. ಆಮೇಲೆ ಈಗ ಯಾವುದೇ ಮನೆಯಲ್ಲಿ ಎಲ್ಲ ರೀತಿ ಸಹಕಾರ ಇದ್ದಾಗ ಮಾತ್ರ ಸಾಧನೆ ಮಾಡಕ್ ಸಾಧ್ಯ, ಇಲ್ಲಾಂದ್ರೆ ಏನು ಸಾಧನೆ ಮಾಡಕ್ ಸಾಧ್ಯ ಇಲ್ಲ. ಒಬ್ಬ ಗಂಡಸಿನ ಹಿಂದೆ ಒಬ್ಬ ಹೆಂಗಸಿನ ಸಹಾಯ ಇರುತ್ತೆ ಅಥವಾ ಶ್ರೀರಕ್ಷೆ ಇರುತ್ತೆ ಅನ್ನೋದು ಒಂದು ಮಾತಿದೆ ನಾನು, ಅದು ನಿಜವಾದ. ಹಾಗಾಗಿ ಇವರು ನನ್ನೆಲ್ಲ ಕೆಲಸದಲ್ಲೂ ಕೂಡ ನನ್ನ ಜೊತೆ ಇದ್ದು ಸಮವಾಗಿ ಕಷ್ಟ ಸುಖ ಎಲ್ಲದನ್ನು ಅನುಸರಿಸ್ಕೊಂಡು, ಮತ್ತು ಸಾರ್ವಜನಿಕ ಜೀವನ ಅಂದ್ರೆ ಅಷ್ಟು ಸುಲಭ ಆಗಲ್ಲ. ಎಲ್ಲೋ ಒಂದ್ಸಾರಿ ಒಂದು ವಾರಗಟ್ಟಲೆ ತಿಂಗಳಗಟ್ಟಲೆ ನಮ್ಮ ಮನೆ ಬಿಟ್ಟು ಹೋಗಿದ್ದು ಇರುತ್ತೆ. ಸೊ ಆ ಟೈಮಲ್ಲಿ ಸುಧಾರಿಸ್ಕೊಳ್ತಕ್ಕಂಥದ್ದು, ಮನೆ ನಿಭಾಯಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಕೂಡ ದೊಡ್ಡ ಜವಾಬ್ದಾರಿ. ಎಲ್ಲರೂ ಕೂಡ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಸಹಜವಾದ ಭಾವನೆ ಏನಂತಂದ್ರೆ ನನ್ನ ಜೊತೆ ನಾನು ಗಂಡ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದರಲ್ಲಿ ನಾನು ಐ ಆಮ್ ಲಕ್ಕಿ. ಇವರು ನನ್ನ ಜೊತೆ ಎಲ್ಲ ರೀತಿಯಲ್ಲೂ ಕಷ್ಟ ಸುಖ ಇನ್ನೊಂದು ಏನೇ ಇದ್ರೂ ಕೂಡ ಒಟ್ಟಿಗೆ ಸಮನಾಗಿ ಹಂಚ್ಕೊಂಡು ಜೀವನ ಮಾಡ್ತಕ್ಕಂಥ ರೀತಿಯಲ್ಲಿ ನಾವಿದ್ದೀವಿ. ಆಮೇಲೆ ನಮಗೆ ಈಗ ನನ್ನ 48ನೇ ವರ್ಷದಲ್ಲಿ ನನ್ನ ಮಗಳು ಬರ್ತಾಳೆ. ಬಹಳ ತಡವಾಗಿ, ಗಾಡ್ಸ್ ಗಿಫ್ಟ್, ಮುದ್ದಿನ ಮಗಳಾಗಿ ಬರ್ತಾಳೆ ಅವಳು. ಅವಳ ಎಲ್ಲ ಇದು ನಮಗೆ ಶ್ರೇಯಸ್ಸು. ಅಂದ್ರೆ ಅವ್ಳು ಬಂದ ನಂತರ ಬಹಳ ಮನೇಲಿ ಒಂದು ಬೇರೆ ವರ್ಚಸ್ಸು ಬರ್ತಾ ಹೋಗುತ್ತೆ. ಸೊ ಆ ರೀತಿ ನಮ್ಮ ವೈವಾಹಿಕ ಜೀವನ, ಸಾಂಸಾರಿಕ ಜೀವನ ನಡೀತಾ ಹೋಗ್ತಾ ಇದೆ. ಸೊ ಈಗಿನ ನಿಮ್ಮ ಮಗಳ ಬಗ್ಗೆ ಹೇಳಿದ್ರಿ ಸರ್, ಮಗಳ ಹೆಸರು, ಅವ್ರ ಪರಿಚಯ, ಮತ್ತೆ ಅಮ್ಮ ನೀವು ಮಗಳ ಆರೈಕೆ ಟೈಮಲ್ಲಿ ಇವರು ನಿಮಗೆ ಟೈಮ್ ಕೊಡ್ತಾರೋ ಇಲ್ವಾ, ಅದೊಂದು ಏನಾದ್ರು ಕಂಪ್ಲೇಂಟ್ಸ್ ಏನಾದ್ರು ಇದೆಯಾ? ಲಕ್ಕಿಲಿ ಅದು ಕರೋನಾ ಟೈಮ್, ಫುಲ್ ಟೈಮ್ ಮೀಸಲು ಅವಳಿಗೆನೆ. ಅಂದ್ರೆ ಈಗ ಹೇಗಂದ್ರೆ ಫುಲ್ ಅಂದ್ರೆ ಕೆಲಸದವರು ಯಾರು ಸಿಗ್ತಾ ಇರಲಿಲ್ಲ ಕರೋನಾ ಟೈಮಲ್ಲಿ. ನಮ್ಗೆ ಯಾರು ಇಲ್ಲದೆ ಇರೋ ಟೈಮಲ್ಲಿ ಅವಳು ನಮ್ಮ ಬದುಕಿಗೆ ಬಂದು ಇಬ್ರು ಸೇರಿ ನಿಭಾಯಿಸಿದ್ವಿ. ಅದೊಂದು ಒಳ್ಳೆ. ಅವರ ಹೆಸರು ಅಮ್ಮ? ಅರುಂಧತಿ ಗೌಡ. ಅರುಂಧತಿ, ತುಂಬಾ ಚೆನ್ನಾಗಿರೋ ಹೆಸರು. ಸೊ ಅವ್ರು ಬಂದ್ಮೇಲೆ ನಿಮ್ಮ ಮನೇಲಿ ಒಂದು ಹೊಸ ಲವಲವಿಕೆ, ಒಂದು ಕ್ರಿಯಾಶೀಲತೆ. ನಮ್ಮ ತಾಯಿ
ಅವ್ರಿಗೆಲ್ಲ ಅವ್ರು ಒಂಥರ ಅವಳು ಪ್ರೀತಿಪಾತ್ರವಾದ ಮಗಳು. ನಮ್ಮ ಕುಟುಂಬದಲ್ಲಿ ಅವಳು ಬಹಳ ಪ್ರೀತಿಪಾತ್ರವಾಗಿ ಇದ್ದಾಳೆ. ಅಷ್ಟೊಂದು ನಾವು ವಿ ಆರ್ ವೆರಿ ಲಕ್ಕಿ ಅಂತ ಅನ್ಸುತ್ತೆ. ಇಲ್ಲ, ನೀವು ಭಾವುಕರಾಗ್ತಿದ್ದೀರಾ. ಅದು ನಿಮಗೆ ಅಷ್ಟು ಒಂದು ಪ್ರೀತಿ ಅದು ಗೊತ್ತಾಗುತ್ತೆ ಸರ್. ಅದಲ್ದಲೆ ಅಮ್ಮ, ಅದು ಮೀರಿ ಈಗ ಸರ್ ಹೊರಗಡೆ ಎಲ್ಲ ಹೋಗ್ತಾ ಇರ್ತಾರೆ. ಈಗ ಆಫ್ ದ ಕ್ಯಾಮ್ರಾ ನಾವು ನಿಮ್ಮ ಬಗ್ಗೆ ಕೇಳಿದ್ವಿ, ದಟ್ ಯುವರ್ ಅಡ್ವೊಕೇಟ್ ಆಗಿರ್ಲಿ, ನೀವು ನಿಮ್ದೇ ಒಂದು ಚಾಪ್ಟರ್ ಇದೆ ಅಂತ. ಸೊ ಅದು ಮತ್ತೆ ಇದು ನಿಭಾಯಿಸ್ಬೇಕಾದ್ರೆ ನೀವು ಆ ಒಂದು ಚಿತ್ರನ ಕೊಡ್ತೀರಾ? ಅಂದ್ರೆ ನೀವು ಅದು ಹೇಗೆ ಕಂಟಿನ್ಯೂ ಮಾಡ್ತೀರಾ? ಅಂದ್ರೆ ಇವರು ಫುಲ್ ರಾಜಕೀಯ ಜೀವನದಲ್ಲಿ ಇರೋದ್ರಿಂದ ನಾನು ಪೂರ್ತಿಯಾಗಿ ಅಡ್ವೊಕೇಸಿನ ಮುಂದುವರ್ಸಕ್ ಆಗಿಲ್ಲ. ಇಲ್ಲಿ OLM ಅಂದ್ರೆ ಟಚ್ ನಾನು ಕಲ್ತಿದ್ದು ಬಿಟ್ಟು ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ OLM ಅಂತೇಳಿ ಮಹೇಂದ್ರ ಅಂತೇಳಿ ಅವ್ರ ಆಫೀಸಲ್ಲಿ ಅಂದ್ರೆ ಆಫೀಸ್ ವರ್ಕ್ ಅಷ್ಟನ್ನೇ ನೋಡ್ತಾ ಬಂದೆ. ಆಮೇಲೆ ಈಗ ಪುಟ್ಟೇಗೌಡರು ಅಂತೇಳಿ ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಬಟ್ ಕೋರ್ಟಿಗೆ ಹೋಗಕ್ ಸಾಧ್ಯ ಆಗ್ತಾ ಇಲ್ಲ, ಕಾರಣ ನನ್ನ ಮಗಳು ಚಿಕ್ಕವಳಿನ್ನು. ಅವಳ ಕಾರಣಕ್ಕೇನೆ ನಂದು ಇದೇನು ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಮತ್ತೆ ಅದನ್ನ ನಾನು ಮುಂದುವರ್ಸಕ್ ಆಗ್ಲಿಲ್ಲ. ಅಂದ್ರೆ ಇವಳಿಗೆ ಫುಲ್ ಟೈಮ್ ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಡ್ರಾಪ್ ಮಾಡಿ ಈಗ ಜಸ್ಟ್ ಅಡ್ವೊಕೇಟ್ ಆಗಿ ಆಫೀಸ್ ವರ್ಕ್ ಮಾತ್ರ ನೋಡ್ತಾ ಇದ್ದೀನಿ. ಮಾಡ್ತಿದ್ದೀರಾ. ಅದ್ರ ಜೊತೆಗೆ ನಿಮಗೆ ಯಾವತ್ತೂ ಅನ್ಸಿಲ್ವಾ, ನಾನು ಸರ್ ಅಂದ್ರೆ ಮಹೇಶ್ ಸರ್ ಜೊತೆಗೆ ನೀವು ಸಹಕರಿಸಿ ನಾನು ಸಮಾಜಕ್ಕೆ ಇಳಿಬೇಕು ಅನ್ನೋದು ಒಂದು ಏನಾದ್ರು? ಇಲ್ಲ, ಅದು ಯಾಕಂದ್ರೆ ಅದು ಮನಸ್ಸಿಂದ ಅವ್ರ ಒಂಥರ ಅದೇನು ಹೇಳ್ತಾರೆ ಅದಕ್ಕೆ ಒಂದು ಅವ್ರ ನೇಚರ್ ಅದು. ಅಂದ್ರೆ ಜನಗಳ ಜೊತೆ ಬೆರೆಯೋದು ಅದೆಲ್ರಿಗೂ ಸಾಧ್ಯ ಆಗೋದಿಲ್ಲ. ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಈಗ ಬಂದವರಿಗೆ ನಾವು ಮಾತಾಡಿಸ್ತೀವಿ, ಸತ್ಕರಿಸ್ತೀವಿ, ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಅವ್ರ ಜೊತೆ ಸ್ಪೆಂಡ್ ಮಾಡ್ತೀವಿ. ಅದು ಬಿಟ್ರೆ ಇಡೀ ದಿನ ಆ ಥರ ಅದು ನಮ್ಮ ಕೈಲಿ ಆಗೋದಿಲ್ಲ. ಹಂಗಾಗಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಓವರ್ ಆಲ್ ಈ ಒಂದು ಚಿತ್ರಣ ಏನ್ ಮಹೇಶ್ ಅವ್ರು ಅಂದ್ರೆ ನಿಮ್ಮ ಧರ್ಮ ಪತಿ ಆಗಿರೋದ್ರಿಂದ ನಿಮಗೊಂದು ಪಿಕ್ಚರ್ ನಮ್ಮ ಮಹೇಶ್ ಅವರು ನಮ್ಮ ಹಿಂಗೆ ಒಂದು ಪೀಠಿಕೆ ಅಂದ್ರೆ ಒಂದು ಇಂಟ್ರೊಡಕ್ಷನ್ ಕೊಡ್ಬೇಕಂದ್ರೆ, ಒಂದೇ ಪರಿಚಯ ಮಾಡ್ಬೇಕು ನಿಮ್ಮ ಭಾವನಾತ್ಮಕವಾಗಿ, ಅದನ್ನ ಶೇರ್ ಮಾಡ್ಕೊಳಕ್ ಇಷ್ಟಪಟ್ರೆ? ಒಳ್ಳೆ ವ್ಯಕ್ತಿತ್ವ, ಗಂಡನಾಗಿ ಈಗ ಮಗನಾಗಿ ನೋಡ್ತೀನಿ. ನಮ್ಗೆ ಮಕ್ಕಳು ಲೇಟ್ ಇರೋದ್ರಿಂದ ನಾನು ಯಾವಾಗ್ಲೂ ಅನ್ಕೋತಾ ಇದ್ದೆ, ಅಂದ್ರೆ ಇವ್ರು ಅವ್ರ ಅಮ್ಮಂಗೆ ಕೊಡೋ ರೆಸ್ಪೆಕ್ಟು, ತೋರ್ಸೋ ಪ್ರೀತಿ, ಇದೇ ತರ ಮಗು ನಮ್ಗೆ ಬೇಕು ಅಂತ ಯೋಚನೆ ಮಾಡಿದ್ದು ಇದೆ. ಒಳ್ಳೆ ವ್ಯಕ್ತಿತ್ವ ಟೋಟಲ್. ಅದಲ್ದಲೆ ಈಗ ಎಷ್ಟೋ ಇನ್ನೂ PhD ಮಾಡೋದಾಗಿರ್ಲಿ, ಎಷ್ಟೋ ವಿಷಯಗಳನ್ನ ಇನ್ನೂ ಅವ್ರು ನಿಲ್ದಲೆ ಮಾಡ್ತಾ ಹೋಗ್ತಾ ಇದಾರೆ. ಅವ್ರದ್ದೊಂದು ಈಗಿನೂ ನೀವು ಕೇಳಿಸ್ಕೊಂಡು ಮಾತಾಡಿದ್ದು ಆ ಒಂದು ವಿಷಯ ಬಗ್ಗೆ ನೀವು ಆಸ್ ಅ ಹೆಂಡತಿ ಅವರಿಗೆ ಏನ್ ಅಡ್ವೈಸ್ ಕೊಡ್ತೀರಾ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆಲ್ಲ? ಇಲ್ಲ, ಫುಲ್ ಸಪೋರ್ಟ್ ಇದೆ ನಮ್ದು. ಅಂದ್ರೆ ಅವ್ರು ಏನೇ ಮಾಡಿದ್ರು, ಯಾವುದೇ ಕೆಲಸದಲ್ಲಿ ಕೈ ಹಾಕಿದ್ರು ಅದಕ್ಕೆ ಅವರು ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರ ತಗೊಂಡಿರ್ತಾರೆ. ಹಾಗಾಗಿ ನನ್ ಪೂರ್ಣ ಬೆಂಬಲ ಯಾವಾಗ್ಲೂ ಇರುತ್ತೆ ಅವರಿಗೆ, ಸಪೋರ್ಟಿವ್ ಆಗಿ. ಅಂದ್ರೆ ಅವ್ರು ಏನೇ ಕೆಲಸ ಮಾಡೋಕ್ಕೋದ್ರು ಮಾಡಿ ಚೆನ್ನಾಗಿದೆ. He might be in his 40s or 50s, ಬಟ್ ಇನ್ನೂ ಅವ್ರಿಗೆ ಭವಿಷ್ಯ ಇದೆ. ಸೊ ನೀವು ಅವ್ರನ್ನ ಫ್ಯೂಚರ್ ಹಸ್ಬೆಂಡ್ ಆಗಿ ಸೋಷಿಯಲ್ ಲೈಫ್ ಅಲ್ಲಿ ಏನಾದ್ರು ಆಂಬಿಷನ್ಸ್ ಇದೆಯಾ ಅವ್ರನ್ನ ಹಿಂಗೆ ನೋಡ್ಬೇಕು? ಇವ್ರು ಮಾಡಿರೋ ಸರ್ವಿಸು, ಇವರು ಒಳ್ಳೆತನ, ಇವ್ರದ್ದು ಆನೆಸ್ಟಿ ಎಲ್ಲ ನೋಡಿದಾಗ ಇವ್ರಿಗೆ ಇನ್ನೂ ಅಂದ್ರೆ ಈಗ ದೇವ್ರು ಕೊಟ್ಟಿರೋದ್ರಲ್ಲಿ ತೃಪ್ತಿ ಇದೆ, ಇಲ್ಲ ಅಂತ ಹೇಳಿ. ಬಟ್ ಅವ್ರು ಮಾಡಿರೋ ಸರ್ವಿಸ್ಗೆ ಇನ್ನೂ ಒಂದು ಒಳ್ಳೆ ಉತ್ತಮ ಜಾಗಕ್ಕೆ ಹೋಗ್ಲಿ ಅನ್ನೋ ಆಸೆ ಒಂದು ಖಂಡಿತ ಇದೆ. ತುಂಬಾ ಇನ್ಸ್ಪಿರೇಷನಲ್ ಕಪಲ್ಸ್, ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದ್ರೆ ನಿಮ್ ಮಾತಲ್ಲೇ ಗೊತ್ತಾಗುತ್ತೆ. ಸೊ ಇವತ್ತಿನ ಸೊಸೈಟಿಲಿ ನಾವು ಎಷ್ಟೋ ಸ್ಮಾಲ್ ಇಶ್ಯೂಸ್ ಇರೋದ್ರಿಂದ ಕಪಲ್ಸ್ ಆಗಿರ್ಲಿ ಅಥವಾ ಫ್ಯಾಮಿಲಿ ಡಿಸ್ಆರ್ಗನೈಸೇಷನ್ ನೋಡ್ತೀರಾ, ಅವರಿಗೆ ನಿಮ್ಮಿಬ್ಬರ ಮೆಸೇಜ್ ಅಂದ್ರೆ ನೆಕ್ಸ್ಟ್ ಯೂತ್ ಜನರೇಷನ್ ಅವರು ಇರದಾರಲ್ಲ, ಅವರು ಒಂದು ಸುಖಕರವಾದ ದಾಂಪತ್ಯ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಲಿವಿಂಗ್ ಇರ್ಬೇಕು ಅನ್ನೋದಕ್ಕೊಂದು ಸಂದೇಶ ನಿಮ್ಮಿಬ್ರು ಮೂಲಕ? ಖಂಡಿತ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕಾಗುತ್ತೆ. ಈಗ ನಾನು ಬೆಳೆದಿರೋದು ಪರಿಸರ ಬೇರೆ, ನನ್ನ ತಂದೆ ತಾಯಿ ನನಗೆ ಕಲಿಸಿರೋ ಅಂದ್ರೆ ಪಾಠಗಳು ಬೇರೆ, ಇವ್ರು ಬೆಳೆದಿರೋ ವಾತಾವರಣಗಳು ಬೇರೆ, ಇವ್ರದ್ದು ತಂದೆ ತಾಯಿದು ನೇಚರ್ ಇವ್ರಿಗೆ ಬಂದ, ನಮ್ದು ಫ್ಯಾಮಿಲಿ ವಾತಾವರಣ ನಮ್ದು. ಅವಾಗ ಇಬ್ರು ಒಟ್ಟೆ ಒಂದ್ ಸೂರಲ್ಲಿ ಬದುಕಬೇಕಾದ್ರೆ ಕಾಂಪ್ರಮೈಸ್ ಖಂಡಿತ ಬೇಕು. ಇಬ್ರಲ್ಲೂ ಕಾಂಪ್ರಮೈಸು ಬೇಕು, ಸಹನೆ ಬೇಕು. ಮೇನ್ ಸಹನೆ ಇರ್ಬೇಕು. ಕೆಲವೊಂದ್ಸರಿ ಅವ್ರು ಈಗ ಗಂಡ ಹೆಂಡತಿ ಅಂತ ಇರ್ಬೇಕಾದ್ರೆ ಖಂಡಿತ ಜಗಳ ಇಲ್ಲದೆ ನಾವಿಲ್ಲ ಅಂತ ನಾನು ಹೇಳೋದೇ ಇಲ್ಲ. ಅದಿರ್ಬೇಕು. ನಮ್ಮಲ್ಲೂ ಆಗಿದೆ, ಮನಸ್ತಾಪಗಳಾಗಿದೆ, ಜಗಳಗಳಾಗಿದೆ. ಬಟ್ ನಾವ್ ಅದನ್ನ ಇಬ್ರು ಕ್ಯಾರಿ ಮಾಡಲ್ಲ. ಈಗ ಮಾಡ್ತೀವ, ಅವ್ರದ್ದು ತಪ್ಪಿದ್ರೆ ಅವರು ನಾನ್ ಹೇಳ್ತೀನಿ, ನನ್ ತಪ್ಪಿದ್ರೆ ನಿಂದಿಲ್ಲ, ಹಿಂಗಾಯ್ತು ಅಂತ ಅವ್ರು ನಮಗೆ ಹೇಳ್ತಾರೆ. ಆ ಮೂಮೆಂಟ್ಗೆ ಅದನ್ನ ಬಿಟ್ಬಿಡ್ತೀವಿ, ಮತ್ತೆ ನೆಕ್ಸ್ಟ್ ರೊಟೀನ್. ಇವಾಗ ಹೆಂಗಾಗಿದೆ ಅಂದ್ರೆ ಸೊಸೈಟಿ ಒಳಗೆ
ಮದುವೆ ಆದ ತಕ್ಷಣ ಈ ಡೈವರ್ಸ್ಗಳು ಜಾಸ್ತಿ ಆಗಿದೆ. ಜಾಸ್ತಿ ಅಂದರೆ ಸಣ್ಣ ಪುಟ್ಟ ಕಾರಣಗಳಿಗಾಗಿ ಒಂದು ಮನೆ ಸಂಸಾರ ಗಂಡ ಹೆಂಡತಿ ಮಕ್ಕಳು ಅಂತಂದಾಗ ಸಣ್ಣ ಪುಟ್ಟ ವಿಚಾರಗಳು ಬಂದೇ ಬರ್ತವೆ, ಬರಲೇಬೇಕಾದ್ದು. ಯಾಕಂದ್ರೆ ಸರಸ ವಿರಸ ಎರಡೂ ಇದ್ರೆ ಮಾತ್ರ ಸಂಸಾರ, ಹೌದು ಇಲ್ಲಾಂದ್ರೆ ಸಂಸಾರ ಆಗಲ್ಲ. ಹಾಗಾಗಿ ಇವೆರಡುಗಳು ಒಟ್ಟಿಗೆ ಸೇರಿದ್ರೆ ಸಂಸಾರ ಆಗುತ್ತೆ. ಆ ಸಂಸಾರ ಉಳಿಸ್ಕೊಂಡು ಹೋಗೋಂಥ ನಿಟ್ಟಿನಲ್ಲಿ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಹೆಜ್ಜೆ ಹಾಕ್ಬೇಕು ಹೊರತು ಸುಮ್ಮನೆ ಈಗ ಸಣ್ಣ ಪುಟ್ಟ ನಾವು ಬಹಳಷ್ಟು ನೋಡ್ತೀವಿ. ಯಾಕೆ ವಿಚ್ಛೇದನ ಆಯ್ತು ಅಂತಂದ್ರೆ ಕಾರಣ ಚಿಕ್ಕದೇ. ಹೌದು, ಸಮ್ ಈಗೋ ಇಶ್ಯೂಸ್ ಆಗಿರಲಿ, ಒಟ್ಟಿಗೆ ಇಬ್ರು ಅನುಸರಿಸ್ಕೊಂಡು ಬಾಳ್ತೀವಿ ಅಂದಾಗ ಮಾತ್ರ ಸಂಸಾರ ಆಗುತ್ತೆ. ಇಬ್ರು ಒಟ್ಟಿಗೆ ಸೇರಿದ್ರೆ ಮಾತ್ರ ಸಮೃದ್ಧಿ ಆಗುತ್ತೆ ಸಂಸಾರ, ಇಲ್ಲ ಸಮೃದ್ಧಿ ಆಗಲ್ಲ. ಈ ರೀತಿ ಎಲ್ಲ ನನ್ನ ಯುವತಿಯವರಿಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು. ಅಂದರೆ ಎಲ್ಲ ಒಟ್ಟಿಗೆ ಸಂಸಾರ ಅಂತಕ್ಕಂಥದ್ದು ಇದು ಎತ್ತಿನ ಗಾಡಿ ಇದ್ದಂಗೆ, ಚಕ್ರಗಳು ನೀಟಾಗಿ ಹೋಗ್ತಿದ್ರೆ ಮಾತ್ರ ಗಾಡಿ ಚಲಿಸುತ್ತೆ, ಇಲ್ಲಾಂದ್ರೆ ಇಲ್ಲ. ವಾಟ್ ಅ ಮೆಸೇಜ್ ಸರ್, ತುಂಬಾ ಖುಷಿ ಆಯ್ತು. ಅಮ್ಮ ಬಹುಶಃ ಅವರು ಈ ತರ ಎಕ್ಸ್ಪ್ರೆಸ್ ಮಾಡ್ದಲೇ ಇರ್ಬೋದು, ನೀವು ಅವ್ರಿಗೆ ಒಂದೆರಡು ಲೈನ್ ಹೇಳೋದಾದ್ರೆ ಏನಂತೀರಿ? ಅಲ್ಲ, ನನ್ನ ಜೀವನದಲ್ಲಿ ಈಕೆ ಪಾತ್ರ ಬಹಳ ದೊಡ್ಡದಿದೆ. ಎಲ್ಲ ಹಂತದಲ್ಲೂ ಕೂಡ ನನಗೆ ಬೆಂಬಲಿಗ ನಿಂತ್ಕೊಂಡು ಸಪೋರ್ಟ್ ಮಾಡ್ಕೊಂಡು, ಇಲ್ಲಾಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಸಾಮರಸ್ಯದಲ್ಲಿ ಬದುಕಲಿಲ್ಲ ಅಂತಂದ್ರೆ ಯಾರು ಏನೂ ಸಾಧನೆ ಮಾಡಕ್ ಸಾಧ್ಯ ಆಗೋದಿಲ್ಲ. ಕುಟುಂಬ ಅನ್ನೋದು ಅದೇ ರೀತಿ. ಸೂಪರ್ ಸರ್. ಸರ್ ಇಲ್ಲಿಯವರೆಗೂ ನೀವು ಬಂದಿರೋದ್ರಲ್ಲಿ ಏನೋ ಮೇಜರ್ ಸಾರಿ ಆ್ಯಂಡ್ ಥ್ಯಾಂಕ್ ಯು ಕೇಳಬೇಕಂದ್ರೆ ಅವರಿಗೆ ಒಂದು ಏನಕ್ಕೋ ಇಂಥದ್ದು ವಿಷಯಕ್ಕೆ ಮೇಜರ್ಲಿ ನಾನು ಥ್ಯಾಂಕ್ಸ್ ಕೇಳ್ತೀನಿ, ಸಾರಿ ಕೇಳ್ತೀನಿ ಅಂದರೆ ಅವರಿಗೆ ಅವ್ರು ನೋಡ್ಕೊಂಡು ಹೇಳ್ಬೋದು. ಒಂದು ಮನಸ್ಸಲ್ಲಿ ಯಾವಾಗಲೂ ಅಷ್ಟೇ ಒಂದು ಕನ್ಫೆಷನ್ ಅನ್ನೋದು ಯಾವಾಗಲೂ ಇರಬೇಕು. ನನ್ನ ಮದುವೆ ಆದಂಥ ವಸ್ತ್ರಲ್ಲಿ ನನಗೇನು ಬಯಸಿದ್ದೆ ನಾನು ಅಂತಂದರೆ, ನಾನು ಮದುವೆ ಆಗೋ ಹುಡುಗಿ ಯಾವುದೇ ರೀತಿ ಕೆಲಸಕ್ಕೆ ಹೋಗ್ಬಾರ್ದು, ನನ್ನ ಮನೆಯಲ್ಲಿ ಇರಬೇಕು ಅಂತ ನಾನು ಬಯಸಿದ್ದೆ. ಅವರು ಅವಾಗ ಜಡ್ಜ್ ಎಕ್ಸಾಮು ತಗೊಂಡಿರ್ತಾರೆ, ಆ ಜಡ್ಜ್ ಎಕ್ಸಾಮನ್ನ ಬ್ರೇಕ್ ಮಾಡಿಸ್ಬಿಡ್ತೀನಿ ನಾನು. ಆ ವಿಷಯದಲ್ಲಿ ಅವ್ರಿಗೆ ಸಾರಿ ಕೇಳಕ್ಕೆ ಬಯಸ್ತೀನಿ. ಯಾಕಂದರೆ ಅದು ಅವರು ಒಂದು ಜೀವನ ಕಟ್ಕೋಬೇಕಲ್ಲ ಯಾವಾಗಲೂ. ಪ್ರತಿಯೊಬ್ಬರು ಕೂಡ ಗಂಡಾಗ್ಲಿ ಹೆಣ್ಣಾಗ್ಲಿ ಇಬ್ರು ಕೂಡ ತನ್ನ ಕಾಲ ಮೇಲೆ ತಾನು ನಿಲ್ತಕ್ಕಂಥ ಪ್ರಯತ್ನಗಳು ಮಾಡಬೇಕು. ಯಾರು ಡಿಸ್ಟರ್ಬ್ ಮಾಡೋಂಥ ಒಂದು ಪ್ರಯತ್ನ ಮಾಡಿದೆ, ಮತ್ತೆ ಅದನ್ನು ಕೂಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದೆ, ಮತ್ತೆ ಅವ್ರನ್ನ ಕನ್ಸ್ಯೂಮರ್ ಕೋರ್ಟಿಗೆ ಮೆಂಬರ್ ಆಗಿ ಮಾಡಿ ಮತ್ತೆ ಒಂದು ಜಡ್ಜ್ ಸ್ಥಾನಕ್ಕೆ ಏರಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದೆ. ಅದ್ರಲ್ಲಿ ಅವ್ರ ಶ್ರಮನೂ ಇದೆ. ಈ ರೀತಿ ಕನ್ಫೆಷನ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅವ್ರೆಲ್ಲ ನನ್ನೆಲ್ಲ ಅಭಿವೃದ್ಧಿನಲ್ಲಿ ನನ್ನ ಜೊತೆ ಇದ್ದಾರೆ, ಅದಕ್ಕಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅಮ್ಮ ನೀವು ಥ್ಯಾಂಕ್ಸ್ ಮತ್ತೆ ಸಾರಿ ಮೇಜರ್ಲಿ ಅದರ ಇನ್ಸಿಡೆಂಟ್ಗೆ ಕನ್ಫೆಸ್ ಮಾಡಬೇಕು ಅಂತ ನಮ್ಗೆ ಈಗ ಹೇಳಿದ್ರು, ನಮ್ಗೆ ಲೇಟ್ ಇಶ್ಯೂಸ್. ಸೊ 14 ಇಯರ್ಸ್ಗೆ ನನ್ನ ಮಗಳು ಬಂದಿದ್ದು. ಆ 14 ವರ್ಷ ಈಗ ಬೇರೆ ಫ್ಯಾಮಿಲಿಗಳೆಲ್ಲ ನೋಡಿದಾಗ ಒಂದು ಲೇಟ್ ಇಶ್ಯೂಸ್ ಇದ್ರೆ ಎಷ್ಟು ಮೆಂಟಲಿ ಟಾರ್ಚರ್ ಇರುತ್ತೆ, ಮೆಂಟಲಿ ಫಿಸಿಕಲಿ ಎಲ್ಲ ಟಾರ್ಚರ್. ಬಟ್ ನನಗೆ ಆ ಥರದ ಫ್ಯಾಮಿಲಿಯಿಂದ ಯಾವತ್ತಿಗೂ ಈಗ ಈವನ್ ಅಮ್ಮ ಆಗಿರ್ಬೋದು, ಇವರಿಂದ ಆಗಿರ್ಬೋದು, ಎಷ್ಟು ನನಗೆ ಪಾಸಿಟಿವ್ ಎನರ್ಜಿ ಇವರು ಬೂಸ್ಟ್ ಮಾಡೋರು ಅಂತಂದರೆ, ಇರ್ಲಿ ಬಿಡು, ಇಲ್ಲಾಂದರೆ ನಮ್ದೇನು ರಾಜವಂಶ ಅಲ್ಲ, ಇವರು ಓಕೆ ಅಣ್ಣನ ಮಕ್ಕಳಿದ್ದೆ ಆಗುತ್ತೆ ಆ ಥರ. ಯಾವತ್ತೂ ಆಗಲಿಲ್ಲ, ಅದಕ್ಕೆ ನೀನು ರೆಸ್ಪಾನ್ಸಿಬಲ್ ಅಂತ ನನ್ನ ಯಾವತ್ತೂ ಅವರು ಇದು ಮಾಡಲಿಲ್ಲ. ಇಬ್ಬರು ಸಹನೆಯಿಂದ 14 ವರ್ಷ ಕಾದು ನನ್ನ ಮಗಳು ನಮ್ಮ ಬದುಕಿಗೆ ಬಂದಿದ್ದು. ಸೊ ಆ ವಿಷಯದಲ್ಲಿ ನಾನು ಇವರು ಅಮ್ಮಂಗೂ ಮತ್ತು ಇವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸಾರಿ ನನ್ಗೆ ಬಟ್ ಯಾವತ್ತೂ ನಾನು ಅವ್ರಿಗೆ ಹರ್ಟ್ ಮಾಡಿಲ್ಲ ಅನ್ಕೋತೀನಿ. ಅಂದರೆ ತಿಳಿದೇ ಏನಾದರೂ ಯಾವ ವಿಷಯದಲ್ಲಾದ್ರೂ ನಾನು ಅವ್ರಿಗೆ ಏನಾದ್ರು ನೋವು ಮಾಡಿದ್ರೆ ನಾನು ಸಾರಿ ಕೇಳ್ತೀನಿ. ತುಂಬಾ ಟಚಿಂಗ್ ಆಗಿ ಇದು ಇತ್ತು ಮ್ಯಾಮ್. ನಮ್ಮ ವೀಕ್ಷಕರು ಇದರಿಂದ ಏನ್ ಕಲಿಬೇಕು ಅಂದ್ರೆ, ನೆಕ್ಸ್ಟ್ ನೀವು ವೈಯಕ್ತಿಕ ಜೀವನಕ್ಕೆ ಹೋದಾಗ ಅಲ್ಲಿ ನಾವು 3 ಪದಗಳನ್ನ ಈ ಒಂದು ದಂಪತಿಗಳಿಂದ ನಾವು ಕಲಿಬಹುದು. ಏನಂದ್ರೆ ಸಹನೆ, ಸಕಾರಾತ್ಮಕತೆ ಹಾಗೂ ಸ್ವಾವಲಂಬಿತನಕ್ಕೆ ಒಂದು ಸಹಕಾರ. ಸೊ ಈ ಒಂದು ಮೆಸೇಜ್ನ ಅಮ್ಮ ನೀವು ಮತ್ತೆ ಸರ್ ನೀವು ಕೊಟ್ಟಿದ್ದೀರಾ. ಅಮ್ಮ ಇಷ್ಟೊತ್ತು ನಮ್ಗೆ ಟೈಮ್ ಕೊಟ್ಟಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ನಾನು ಪ್ರಧಾನ ಕಾರ್ಯದರ್ಶಿ ಅವಾಗ ಅಲ್ಲೊಂದು ಇಂಟರ್ನಲ್ ಎಲೆಕ್ಷನ್ಸ್ ನಡೆಯೋದು, ಚುನಾವಣೆ ನಡೆದು ಚುನಾವಣೆ ಮೂಲಕ ನಾನು ಆಯ್ಕೆ ಆಗಿದ್ದೆ.
ದುಷ್ಟ ಶಕ್ತಿಯನ್ನ ದುರ್ಗಿ ಸಂಹಾರ ಮಾಡಿದ್ಲು ಅಂತೇಳಿ, ಅದು ಮಹಿಷಾಸುರನ ಕತೆ, ಈ ರೀತಿ ಎಲ್ಲ ಸುಮಾರಿದೆ. ರಾಜ್ಯದ ಈವನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ AICC ಅಧ್ಯಕ್ಷರು, ಆಮೇಲೆ ಆಸ್ಕರ್ ಫರ್ನಾಂಡಿಸ್ ಅವರು, ಅವಾಗ TN ನರಸಿಂಹಮೂರ್ತಿ ಅಂತ ಅಪೋಸಿಷನ್ ಲೀಡರು, S ಬಂಗಾರಪ್ಪ, ಇವರೆಲ್ಲರೂ ಇಲ್ಲಿಗೆ ಬರ್ತಾರೆ, ದಾವಸ್ ಬರ್ತಾರೆ. ಬಹಳ ಪವರ್ಫುಲ್ ಲೀಡರ್. ಜನಪ್ರಿಯತೆ ಅಂದ್ರೆ ಬಿಡಿ, ಆ ಜನಪ್ರಿಯತೆನ ನಾನು ಇವತ್ತು ಯಾರಿಂದಾನು ನೋಡಕ್ಕಾಗಲ್ಲ, ಯಾರಲ್ಲೂ ಜನಪ್ರಿಯತೆ ನೋಡಕ್ಕಾಗಲ್ಲ. ಅಯ್ಯೋ ಅಷ್ಟು 25 ಎಕರೆ ಪ್ಲಾಟ್ ಕಳಿತಾರ ಮಕ್ಕಳನ್ನು ಉತ್ಸಕ್ಕೆ. ಕರೆಸ್ಪಾಂಡೆಂಟ್ಸ್ ಅಲ್ಲಿ ಅವನು ಮಾಡ್ಬೋದಾಯ್ತು, ಯಾಕೆ ಕಳಿಸ್ತಾ ಇದ್ದೀರಾ ಅಂತ ಫುಲ್ ಜನ ಸಪೋರ್ಟೇ ಇಲ್ಲ ನಮ್ಗೆ. ಅದನ್ನ ಮಾರದೇ ಇದ್ರೆ ನಮ್ಮ ಮಕ್ಳಿಗೆ ವಿದ್ಯೆ ಕಲ್ಸಕ್ ಆಗ್ತದೆ. ನನ್ನ ಮಕ್ಕಳು ಅವಾಗ ಸ್ಟ್ಯಾಂಡರ್ಡ್ ಆಗಿ ಬೆಳೆದ್ರೆ ಅವ್ರ ಅಪ್ಪಾಜಿ ಇದ್ದಾಗ.